ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ತ್ರಿವರ್ಣ ತ್ರಿಕೋನ ಚರ್ಚೆ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ಕೈಗೆತ್ತಿಕೊಂಡಿರುವಂತಹ ವಿಷಯ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇವತ್ತು ಪತ್ರಿಕೆಯಲ್ಲಿ ಬಹಳ ದೊಡ್ಡ ಸುದ್ದಿ ಆಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಸಾನಾಪುರದಲ್ಲಿ, ಗಂಗಾವತಿ ತಾಲೂಕಿನ ಸಾನಾಪುರದಲ್ಲಿ ನಡೆದಂತಹ ಒಂದು ಬರ್ಬರ ಘಟನೆ. ಅಲ್ಲಿಯ ಒಂದು ಹೋಮ್ ಸ್ಟೇನಲ್ಲಿ ರಾತ್ರಿ ಹೊತ್ತು ಸಂಗೀತವನ್ನು ಕೇಳಿಕೊಂಡು ಕುಳಿತಿದ್ದಂತಹ, ತುಂಗಭದ್ರಾ ಕಾಲುವೆಯ ತೀರದಲ್ಲಿ ಸಂಗೀತವನ್ನು ಕೇಳಿಕೊಂಡು ಕುಳಿತಿದ್ದಂತಹ 5 ಪ್ರವಾಸಿಗರ ಮೇಲೆ ಬಹಳ ದೊಡ್ಡ ಹಲ್ಲೆ ನಡೆದಿದೆ, ದೌರ್ಜನ್ಯ ನಡೆದಿದೆ. ಅದರಲ್ಲಿ ಒಬ್ಬರು ಇಸ್ರೇಲಿ ಹೆಣ್ಣುಮಗಳು, ಆ ಹೆಣ್ಣುಮಗಳ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಮತ್ತು ಇನ್ನೊಬ್ರು ಒಡಿಸ್ಸಾದಿಂದ ಬಂದಿರುವಂತಹ ಪ್ರವಾಸಿಗರು, ಅವರನ್ನ ಆ ಕಾಲುವೆಗೆ ಹಲ್ಲೆ ಮಾಡಿ ತಳ್ಳಿ ಹಾಕಲಾಗಿತ್ತು. ಮರುದಿನ ಅವರ ಶವ ಪತ್ತೆಯಾಗಿದೆ. ಇದೊಂದು ಬಹಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಪತ್ರಿಕೆಗಳಲ್ಲೂ ಕೂಡ ಇವತ್ತು ಸುದ್ದಿ ಆಗ್ತಾ ಇದೆ. ಕರ್ನಾಟಕ ಪ್ರವಾಸೋದ್ಯಮ ಬಹಳ ಉತ್ತಮ ರೀತಿಯಲ್ಲಿ ಅರಳುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಪ್ರವಾಸೋದ್ಯಮಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಇಲ್ಲಿ ಜಲಪಾತಗಳಿದೆ, ಅದೇ ರೀತಿ ದಟ್ಟ ಅರಣ್ಯಗಳಿದೆ, ಅರಣ್ಯ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಅರಣ್ಯಗಳಿದೆ, ಅದೇ ರೀತಿ ಕರಾವಳಿ ಇದೆ, ಸಮುದ್ರ ತೀರ ಇದೆ, ನದಿ ಇದೆ, ಹಿನ್ನೀರಿದೆ, ಬೇರೆ ಬೇರೆ ರೀತಿಯ ಪ್ರವಾಸದ ಸಾಧ್ಯತೆಗಳು. ನಮ್ಮ ಹಂಪಿ ಇರ್ಬೋದು, ಮೈಸೂರು ಇರ್ಬೋದು, ಕಾರವಾರ ಇರ್ಬೋದು, ಬೀದರ್ ಇರ್ಬೋದು, ದೊಡ್ಡ ದೊಡ್ಡ ಕೋಟೆ ಕೊತ್ತಲಗಳಿವೆ, ವಿಜಾಪುರ ಇರ್ಬೋದು. ಇಂತಹ ಸಂದರ್ಭದಲ್ಲಿ ಕರ್ನಾಟಕದ ಒಂದು ಪ್ರವಾಸೋದ್ಯಮಕ್ಕೆ ಕಪ್ಪು ಚುಕ್ಕಾಗುವಂತಹ ಈ ಘಟನೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ವಿವಾದವನ್ನು ಉಂಟು ಮಾಡಿದೆ, ಚರ್ಚೆಯನ್ನು ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಇವತ್ತಿನ ಚರ್ಚೆಯನ್ನು ನಾವು ಇಟ್ಕೊಂಡಿದ್ದೀವಿ. ನಮ್ಮ ಜೊತೆ 4 ಗಣ್ಯರಿದ್ದಾರೆ. ಗಂಗಾಧರ ಹಿರೇಗುತ್ತಿಯವರು, ಕಾರವಾರದ ಕರಾವಳಿ ಮುಂಜಾವು ಅತ್ಯಂತ ಜನಪ್ರಿಯ ಪತ್ರಿಕೆ, ಅದರ ಸಂಪಾದಕರು. ಅದೇ ರೀತಿ ಸುಧೀರ್ ಕುಮಾರ್ ಮರುಳಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕೂಡ ಮತ್ತು ಬಹಳ ವಿಚಾರವಂತರು ಕೂಡ. ಅವರು ಕೊಪ್ಪದಲ್ಲಿ ನೆಲೆಸ್ತಾ ಇರೋದಾದ್ರೂ ಕೂಡ ಬಹಳ ರಾಜ್ಯಾದ್ಯಂತ ಅವರು ಒಬ್ಬ ಒಳ್ಳೆಯ ಚರ್ಚಾಪಟುವಾಗಿ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಅದೇ ರೀತಿ ವೀರಣ್ಣ ನಾಯಕ ಮೊಗಟ ಅವರು ಹಿರಿಯ ಪತ್ರಕರ್ತರು, ಮೊಗಟದಿಂದ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಅವರನ್ನ ಇತ್ತೀಚೆಗೆ ಕಾರವಾರ ಜಿಲ್ಲೆಯ, ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಸಮಿತಿ ಅಧ್ಯಕ್ಷರಾಗಿಯೂ ಕೂಡ ಸರ್ಕಾರ ನೇಮಕ ಮಾಡಿದೆ. 3 ಮಂದಿಗೂ ಕೂಡ ನಾನು ತ್ರಿವರ್ಣ ನ್ಯೂಸ್ನ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ. ಎಸ್ ಗಂಗಾಧರ್, ನಿಮ್ಮಿಂದಲೇ ನಾನು ಶುರು ಮಾಡ್ತೀನಿ. ಕರ್ನಾಟಕ ಪ್ರವಾಸದ ಸಾಧ್ಯತೆಗಳು, ನಾನು ಒಂದು ದೃಷ್ಟಿನಲ್ಲಿ ಕೇರಳದ ಜೊತೆಗೆ ಇದನ್ನ ಹೋಲಿಸ್ಲಿಕ್ಕೆ ಬಯಸ್ತೀನಿ. ಆರಂಭದಲ್ಲಿ ಕೇರಳ ಅತ್ಯಂತ ಪುಟ್ಟ ರಾಜ್ಯ. ಕರಾವಳಿ ಮತ್ತು ಹಿನ್ನೀರು ಬಿಟ್ಟರೆ ಬೇರೆ ಬೇಕಾದಂತಹ ಒಂದು ದೊಡ್ಡ ಮಟ್ಟದ ಅವರಿಗೆ ಪ್ರವಾಸಿ ಸಂಪನ್ಮೂಲಗಳು ಇಲ್ಲ ಕರ್ನಾಟಕಕ್ಕೆ ಹೋಲಿಸಿದರೆ. ಕರ್ನಾಟಕದಲ್ಲಿರುವಂತಹ ದಟ್ಟ ಅರಣ್ಯಗಳಾಗ್ಲಿ, ಆಮೇಲೆ ಬೇರೆ ಬೇರೆ ರೀತಿಯ ಜಲಪಾತಗಳಾಗ್ಲಿ, ಬಹಳ ದೊಡ್ಡ ಮಟ್ಟದ ಜಲಪಾತಗಳಾಗ್ಲಿ, ಐತಿಹಾಸಿಕ ಕೋಟೆ ಕೊತ್ತಲಗಳಾಗ್ಲಿ, ನಾವು ಕಂಪೇರ್ ಮಾಡಿದ್ರೆ ನಾವು ಬಹಳ ಮುಂದಿದ್ದೇವೆ. ಆದ್ರೆ ಕೇರಳದಲ್ಲಿ ಪ್ರವಾಸೋದ್ಯಮದ ಆದಾಯ ಅಲ್ಲಿಯ ಬಜೆಟ್ನ ಸುಮಾರು 26ರಿಂದ 28%ವರೆಗಿದೆ. ಕರ್ನಾಟಕದಲ್ಲಿ ಅದು 6-7 ದಾಟಿಲ್ಲ. ಈ ಹಿನ್ನೆಲೆಯಲ್ಲಿ ಕೂಡ ನಾವು ಈ ಘಟನೆಯ ಹಿನ್ನೆಲೆಯಲ್ಲಿ ಏನು ಪರಿಣಾಮ ಬೀರುತ್ತದೆ ಪ್ರವಾಸೋದ್ಯಮದ ಮೇಲೆ ಅನ್ನೋದನ್ನು ನಾವು ಚರ್ಚೆ ಮಾಡಬಹುದು. ಆದ್ರೆ ಈ ಘಟನೆ ಒಂದು ಬೀಭತ್ಸ ಘಟನೆ. ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಈಗಾಗಲೇ ಹಂಪಿ ರೇಪ್ ಕೇಸ್ ಅಂತ ಇದು ಬಹಳ ಟರ್ಮಿನಾಲಜಿ ಬಳಸ್ತಾ ಇದ್ದಾರೆ. ಹಂಪಿ ಬಹಳ ದೊಡ್ಡ, ಇಡೀ ಜಗತ್ತನ್ನೇ ಸೆಳೆಯುತ್ತಾ ಇರುವಂತಹ ನಮ್ಮ ಪ್ರವಾಸಿ ಕ್ಷೇತ್ರ ಅದು. ಅಲ್ಲಿಯ ಗತಕಾಲದ ಇತಿಹಾಸವನ್ನು ನೆನಪಿಸುವಂತಹ ಎಲ್ಲ ಒಂದು ಮಾನ್ಯುಮೆಂಟ್ಸ್ ಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವಿದೇಶಿಯರನ್ನು ಸೆಳೀತಾ ಇದೆ. ನಮ್ಮಲ್ಲಿ ಕಾರವಾರ ಇರಬಹುದು, ಅದೇ ರೀತಿ ಮಲೆನಾಡಿನ ಪ್ರದೇಶಗಳಿರಬಹುದು, ಅದೇ ರೀತಿ ಉತ್ತರ ಕರ್ನಾಟಕದ ವಿಜಾಪುರ, ಬೀದರ್ ಮುಂತಾದ ಕೋಟೆ ಕೊತ್ತಲಗಳಿರುವ ಪ್ರದೇಶ ಇರಬಹುದು, ಬೆಂಗಳೂರು ಸ್ವತಃ ಇರಬಹುದು, ಮೈಸೂರು ಬಹಳ ವಿಶ್ವವಿಖ್ಯಾತವಾದದ್ದು. ಹಂಪಿ ಈ ಸರ್ಕಿಟ್ ನಲ್ಲಿ ಒಂದು ನಮ್ದು ಪ್ರವಾಸಿ ಸರ್ಕಿಟ್ ನಲ್ಲಿ ಹಂಪಿಯಿಂದ ಮೈಸೂರಿಗೆ ಬರೋರು ಬಹಳ ಮಂದಿ ಇದ್ದಾರೆ. ಹಂಪಿಯಿಂದ ಬೆಂಗಳೂರಿಗೆ ಬಂದು ಮತ್ತೆ ಮೈಸೂರಿಗೆ ಹೋಗೋರು ಬಹಳ ಮಂದಿ ಇದ್ದಾರೆ. ಹಂಪಿಯಿಂದ ಉತ್ತರ ಕರ್ನಾಟಕದ ಬೀದರಿಗೆ ಹೋಗೋರು ಇದ್ದಾರೆ. ಇದು ಬಹಳ ವಿಖ್ಯಾತವಾದಂತಹ ಒಂದು, ಇಡೀ ಕರ್ನಾಟಕದಲ್ಲಿ ಹಂಪಿ ಒಂದು ಸೆಂಟರ್ ಪಾಯಿಂಟ್ ಅಂತ ನಾವು ಅನ್ಕೊಂತಾ ಇದ್ದೀವಿ. ಈಗಾಗಲೇ ವಿದೇಶಿಗರು ಅಲ್ಲಿಂದ ವರದಿ ಬರ್ತಾ ಇದೆ. ವಿದೇಶಿಯರೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ, ರೆಸಾರ್ಟ್ ಗಳೆಲ್ಲ ಖಾಲಿ ಹೊಡಿತಾ ಇದೆ, ಹೋಮ್ ಸ್ಟೇಗಳಲ್ಲೆಲ್ಲ ಬುಕಿಂಗ್ ಮಾಡಿದೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಅನ್ನುವಂತ ಸುದ್ದಿ ಇವತ್ತು ಪತ್ರಿಕೆಗಳಲ್ಲಿ ಬಂದಿದೆ. ಎಸ್ ಗಂಗಾಧರ್, ನಿಮ್ಮ ಆರಂಭದ ನೋಟ್ಸ್. ಈಗ ನಾನು ಗಂಗಾವತಿಯ ಪ್ರಕರಣವನ್ನ ನಮ್ಮ ಕರ್ನಾಟಕದ ಪ್ರವಾಸೋದ್ಯಮದ ಈಗಿನ ವಸ್ತುಸ್ಥಿತಿಯೊಂದಿಗೆ ನಾನು ನಿಮ್ಮ ಜೊತೆಗೆ ಅದನ್ನ ಹೋಲಿಕೆ ಮಾಡಿ ನಾನು ಹೇಳ್ತಾ ಇದ್ದೇನೆ. ನೀವು ಕೇರಳದ ಬಗ್ಗೆ ಹೇಳಿದ್ರಿ. ಕೇರಳದಲ್ಲಿ 26% ಅಲ್ಲಿಂದ ಆದಾಯಗಳು ಸರ್ಕಾರಕ್ಕೆ ಬರ್ತಾ ಇದೆ. ಮತ್ತೆ ಅದು ಒಂದು ರೀತಿ ಒಂದು ವ್ಯವಸ್ಥಿತವಾಗಿ ನಡೆಯುವಂತಹ ಒಂದು ಉದ್ಯಮ. ಅದಕ್ಕೊಂದು ಚರಿತ್ರೆ ಇದೆ. ಹಲವಾರು ವರ್ಷಗಳಿಂದ, ಹಲವಾರು ದಶಕಗಳಿಂದ ಅವರನ್ನ ಉದ್ಯಮವನ್ನಾಗಿ ಮಾಡ್ಕೊಂಡಿದ್ದಾರೆ. ಆ ರೀತಿ ಚೈತನ್ಯ, ಆ ರೀತಿ ನಡ್ಸ್ಕೊಂಡು ಹೋಗುವಂತ ಸಾಮರ್ಥ್ಯ ಅವರಲ್ಲಿದೆ. ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ಇವರು ವಿದೇಶಿಯರು ಬಂದವಾಗ ಇದೊಂದು ರೀತಿಯ ಸಂಶೋಧನೆಯಾದಂತ ಪ್ರವಾಸೋದ್ಯಮ ಇದು. ಅವ್ರು ಬಂದ್ಬಿಟ್ಟು ಗೋಕರ್ಣಕ್ಕೆ ಬಂದು ಒಂದು ತೀರವನ್ನ ನೋಡ್ತಾರೆ, ಸಮುದ್ರದ ಪ್ರದೇಶವನ್ನು ನೋಡ್ತಾರೆ, ಅದಕ್ಕೆ ಓಂ ಬೀಚ್ ಅಂತ ಹೇಳಿ ಹೆಸರಾಡ್ತಾರೆ.
ಇನ್ನೊಂದು ನಾವೇ ಹೆಸರಿಟ್ಕೊಳ್ತೇವೆ ಕುಡ್ಲೆ ಅಂತೇಳಿ. ಸುಮಾರು 8-10 ಕಿಲೋಮೀಟರ್ ಅವರು ಆ ಗುಡ್ಡದ ಮೇಲೆ ಪ್ರವಾಸ ಮಾಡಿ ಅವರು ಒಂದ್ ರೀತಿಯ ಈ ಒಂದು ಉತ್ಸಾಹ ಏನಿದೆಯಲ್ಲ, ಅವರನ್ನ ಜಗತ್ತನ್ನ ನೋಡುವಂತ ಉತ್ಸಾಹ, ಇಂಥ ಸಂದರ್ಭದಲ್ಲಿ ಹುಟ್ಟುಕೊಂಡಂತ ಪ್ರವಾಸೋದ್ಯಮ ಉತ್ತರ ಕನ್ನಡದ ಪ್ರವಾಸೋದ್ಯಮ ಅಂದ್ರೆ ಅದರ ಚರಿತ್ರೆ ಆರಂಭ ಮಾಡಿದವರು ವಿದೇಶಿಗರು. ಸೊ ಆದರೆ ಅವ್ರು ಬಂದಿರೋದು ನಮ್ಮ ಗೋವಾದ ಪ್ರವಾಸೋದ್ಯಮ ಏನಿದೆ ಅದು ತುಂಬಾ ಅದ್ಭುತವಾಗಿ ಒಂದು ಉದ್ಯಮವಾಗಿ ಇವತ್ತು ಅದು ಸರ್ಕಾರದ ಒಂದು ಆದಾಯವೂ ಸಹ ಆಗಿದೆ. ಅಲ್ಲಿಂದ ಬಂದಂತಹ ಈ ಪ್ರವಾಸೋದ್ಯಮ ನಮ್ಮ ಕರ್ನಾಟಕದಲ್ಲಾಗ್ಲಿ ಅಥವಾ ಉತ್ತರ ಕನ್ನಡದಲ್ಲಾಗ್ಲಿ, ಈಗೆಲ್ಲ ಹಂಪಿಗೂ ಸಹ ಅದೇ ವಿದೇಶಿಕರು ಇಲ್ಲಿ ಬಂದು ಹೋದವರೇ ಆ ಕಡೆ ಹೋಗ್ತಾರೆ, ಮತ್ತೆ ಪುನಃ ಈ ಕಡೆ ಬರ್ತಾರೆ. ಬಟ್ ನಾನು ಹೇಳೋದೇನಂತಂದ್ರೆ, ನಮ್ಮ ಪ್ರವಾಸೋದ್ಯಮವನ್ನ ಇಲ್ಲಿ ಯಾರು ಅಭಿವೃದ್ಧಿ ಪಡಿಸ್ಕೊಂಡಿದ್ದಾರೆ, ಎಲ್ಲ ಉದ್ಯಮಿಗಳೇ ಅಭಿವೃದ್ಧಿ ಪಡಿಸಿದ್ದೇ ಹೊರತುನುವ ಇದಕ್ಕೆ ಯಾವ ಚೌಕಟ್ಟುಗಳು ಇಲ್ಲ. ಸರ್ಕಾರದ ಯಾವ ಒಂದು ಪ್ರಯೋಜನವೂ ಸಿಗ್ತಾ ಇಲ್ಲ, ಯಾವ ಮೂಲಭೂತ ಸೌಕರ್ಯವನ್ನು ಒದಗಿಸ್ಕೊಡ್ತಾ ಇಲ್ಲ. ಮಾಡ್ತಾರೆ, ಖರ್ಚು ಮಾಡ್ತಾರೆ, ರಸ್ತೆ ಮಾಡ್ತಾರೆ, ಬಟ್ ಇಲ್ಲಿ ಆಗ್ಬೇಕಾಗಿರುವಂತ ಮೂಲಭೂತ ಸೌಕರ್ಯ ಏನಿದೆಯಲ್ಲ ಅದು ಯಾವುದು ಆಗ್ತಾ ಇಲ್ಲ. ಗೋಕರ್ಣದ ಮಟ್ಟಿಗೆ ನೋಡೋದಿದ್ರೆ 198% ಪ್ರವಾಸೋದ್ಯಮ ಅದು ಯಾವುದೇ ರೀತಿ ಬೇಸ್ಲೆಸ್. ಅದಕ್ಕೆ ಅತಿಕ್ರಮಣದ ಸಾಲುಗಳು, ಎಲ್ಲರೂ ಸರ್ಕಾರಿ ಭೂಮಿಗಳನ್ನ ವಶಪಡಿಸಿಕೊಂಡಿರುವಂತದ್ದು, ಮತ್ತೆ CRZ ನಿಯಮಗಳನ್ನ ಪಾಲಿಸದೇ ಇರುವಂತದ್ದು, ಇವೆಲ್ಲವುಗಳನ್ನ ಈ ಜಟಿಲವಾದ ಸಮಸ್ಯೆಗಳನ್ನ ಇನ್ನೂವರೆಗೂ ಪರಿಹರಿಸ್ತಾ ಇಲ್ಲ. ಒಂದು ಮೊನ್ನೆ ನಮ್ಮ ಗೋಕರ್ಣದ ಸಮೀಪದ ನಾಡು ಮಾಸ್ಕೇರಿಯ ಗ್ರಾಮ ಪಂಚಾಯತ್ ಹೇಳಿದ್ರು, ನೋಡಿ ನಮ್ಮ ತೀರಗಳೆಲ್ಲವೂ ಕಂದಾಯ ಭೂಮಿಗಳ ಪೂರ್ಣ ಅತಿಕ್ರಮಣವಾಗಿ ಅದು ಶಾಶ್ವತ ಕಟ್ಟಡಗಳಾಗಿವೆ, ದಯವಿಟ್ಟು ಅದನ್ನ ಸರಿಪಡಿಸಿ ಅದನ್ನ ಪೂರ್ಣ ಖುಲ್ಲಪಡಿಸ್ಕೊಡಿ ಅಂತಂದ್ರೆ ಯಾರು ಅದ್ರ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ. ಹೀಗಾಗಿ ಈ ಉದ್ಯಮ ಅನ್ನೋದೇನಿದೆಯಲ್ಲ ಅದು ಒಂದ್ ರೀತಿ ಅರ್ಥಹೀನ ಉದ್ಯಮವಾಗಿ, ಏನೋ ಒಂದ್ ರೀತಿಯ ಅದಕ್ಕೆ ನಾನು ನಿಮ್ಗೆ ಹೇಳ್ದಾಗೇನೆಯ ಅದು ಬೇಸ್ಲೆಸ್. ಅದು ಈ ನಮ್ಮ ಉದ್ಯಮಗಳನ್ನ ಯಾರು ನಡೆಸ್ತಾ ಇದ್ದಾರೆ ಅವರ ಒಂದು ಪರಿಶ್ರಮದಲ್ಲಿ ನಡೀತಾ ಇದೆ. ಹೀಗಾಗಿ ಇದು ಇವರಿಗೆ ರಕ್ಷಣೆಗಳಿಲ್ಲ, ನಮ್ಮ ಉದ್ಯಮಿಗಳಿಗೆ ರಕ್ಷಣೆಗಳಿಲ್ಲ. ಅಂತ ಸನ್ನಿವೇಶದಲ್ಲಿ ಇವರಿಗೆ ಯಾವ ರೀತಿ ರಕ್ಷಣೆಗಳಿರ್ಬಹುದು? ಜನಪ್ರತಿನಿಧಿಗಳ ರಕ್ಷಣೆ ಕೊಡದ ಮೇಲೆ ಪ್ರವಾಸಿಗರಿಗೆ ಏನ್ ರಕ್ಷಣೆ ಕೊಡ್ತಾರೆ? ಇದು ಒಂದು ರೀತಿಯ ವ್ಯವಹಾರ ಆಗ್ಬಿಟ್ಟಿದೆ ಇಲ್ಲಿ. ಸೊ ಹಾಗಾಗಿ ಇದನ್ನೇ ನೀವು ಅಲ್ಲಿಯೂ ಸಹ ಪರಿಗಣಿಸಬಹುದು. ಆದ್ರೆ ಅಲ್ಲಿ ಸ್ವಲ್ಪ ಡೆವಲಪ್ ಆಗಿದೆ, ಹಂಪಿ ಮತ್ತು ಅಲ್ಲಿ ಒಂದ್ ರೀತಿ ವ್ಯವಸ್ಥೆ ಇದೆ. ಸೊ ಅಂತಹ ಒಂದು ಸ್ಥಳದಲ್ಲಿಯೂ ನಡೆದಿರುವಂತಾದ್ರೆ ಇದು ಒಂದ್ ರೀತಿಯ ಈ ಉದ್ಯಮ ಅನ್ನೋದು ಒಂದ್ ರೀತಿಯ ಮನರಂಜನೆಯ ಕ್ರೀಡೆಯಾಗಿ ನೋಡಿದರು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅದು ಇದರ ಪರಿಣಾಮದ ಆಗಿರ್ಬೋದು ಅಂತ ನನ್ನ ಭಾವನೆ. ಎಸ್, ಬೀರಣ್ಣ ನಾಯಕ್ ಮೊಗಟ ಅವರೇ, ನೀವು ಬಹಳ ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಹೇಗೆ ಬೆಳೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ, ಮತ್ತು ರಾಜ್ಯದಾದ್ಯಂತ ಕೂಡ ಯಾವ ರೀತಿಯಲ್ಲಿ ಬೆಳೀತಾ ಇದೆ ಅನ್ನೋದು ನಿಮ್ ಗಮನಕ್ಕೆ ಇದೆ. ನಿಮ್ಗೆ ಏನ್ ಹೇಳ್ತೀರಿ ನೀವು ಈ ಘಟನೆ ಹಿನ್ನೆಲೆಯಲ್ಲಿ? ನಿಮ್ಮ ಅಭಿಪ್ರಾಯ ಏನು? ನಮ್ಮ ಹೋಮ್ ಸ್ಟೇಗಳು, ನಮ್ಮ ರೆಸಾರ್ಟ್ಗಳು, ನಮ್ಮ ಗೆಸ್ಟ್ ಹೌಸ್ಗಳು ಇವೆಲ್ಲ ಸೇಫ್ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಈ ಶಾನಾಪುರದ ಘಟನೆ ಹಿನ್ನೆಲೆಯಲ್ಲಿ ನಾವು ಮಾತಾಡೋದಾದ್ರೆ, ಅದು ಕರ್ನಾಟಕದ ಪ್ರವಾಸೋದ್ಯಮದ ಮೇಲೆ ಒಂದು ಕರಿ ನೆರಳು ಬೀರದಂತಾಗಿದೆ. ಕೇವಲ ಕರ್ನಾಟಕದ ಮೇಲೆ ಅಷ್ಟೇ ಅಲ್ಲ, ಅದು ಈ ಮಾಧ್ಯಮದ ಮೂಲಕ ಇಡೀ ರಾಷ್ಟ್ರವನ್ನು ಕೂಡ ವ್ಯಾಪಿಸಿದೆ. ಈ ಹಿನ್ನೆಲೆಯಲ್ಲಿ ನಾವು ಮಾತಾಡೋದಾದ್ರೆ, ಈಗಾಗಲೇ ಗಂಗಾಧರ ಹೇಳಿದ ಹಾಗೇನೆ ನಮ್ಮ ಉತ್ತರ ಕನ್ನಡದಲ್ಲಿ ಎಲ್ಲಾ ಬಗೆಯ ಪ್ರವಾಸೋದ್ಯಮ ಬೆಳಿಲಿಕ್ಕೆ ಸಂಪೂರ್ಣವಾದಂತ ಅವಕಾಶ ಇದೆ. ಇಲ್ಲಿ ಈಗ ಟೆಂಪಲ್ ಟೂರಿಸಂ ಅಂತ ಕರೀತಾರೆ, ಕೋಸ್ಟಲ್ ಟೂರಿಸಂ ಅಂತ ಕರೀತಾರೆ, ಹಿಲ್ ಟೂರಿಸಂ ಅಂತ ಕರೀತಾರೆ, ವಾಟರ್ ಫಾಲ್ಸ್ ಟೂರಿಸಂ ಅಂತ ಕರೀತಾರೆ. ಎಲ್ಲವನ್ನೂ ಇಲ್ಲಿ ಬೆಳೆಸಲಿಕ್ಕೆ ಸಾಧ್ಯತೆಗಳು ಇವೆ. ಆದ್ರೆ ಏನಾಗಿದೆ, ಗಂಗಾಧರ ಹೇಳಿಕೆಗೆ ನಾನು ಪೂರಕವಾಗಿ ಇಲ್ಲಿ ಮಾತಾಡೋದಾದ್ರೆ, ಇಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಂತಿಲ್ಲ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಒಂದು ನಿರ್ದಿಷ್ಟತೆ ಇಲ್ಲ. ಇಲ್ಲಿ ಆ ಉದ್ಯಮಿಗಳೇ, ಪ್ರವಾಸ ಉದ್ಯಮಿಗಳೇ ತಾವು ಹೇಗೆ ರಚನೆಯನ್ನ ಮಾಡ್ಕೊಂಡಿದ್ದಾರೆ, ಆ ರಚನೆಯ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರವಾಸೋದ್ಯಮ ಬೆಳೀತಾ ಹೋದ್ರೆ ಅದು ಒಂದು ಶಿಸ್ತುಬದ್ಧವಾದಂತಹ ಪ್ರವಾಸೋದ್ಯಮ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ಶಾನಾಪುರದ ಘಟನೆಗಳು ಯಾವ ರೀತಿಯಾಗಿ ನಮ್ಮ ಪ್ರವಾಸೋದ್ಯಮ ಮೇಲೆ ಅಪಪ್ರಚಾರ ಅಂದ್ರೆ ಪ್ರಚಾರ ಪಡಿತು, ಅಪಪ್ರಚಾರ ಅಂತ ನಾ ಹೇಳಿಕ್ ಬಯಸೋದಿಲ್ಲ, ಪ್ರಚಾರ ಪಡಿತು. ಆದ್ರೆ ಅಂತದ್ದೇ ಒಳ್ಳೆಯ ಘಟನೆಗಳು ಕೂಡ ಇಲ್ಲಿ ಆಗಿವೆ. ಈಗ ಉದಾಹರಣೆಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಮಾಗೋಡ ಫಾಲ್ಸ್ ನಲ್ಲಿ ರಾತ್ರಿ ವೇಳೆ ಫಾರಿನರ್ಸ್
ಕಾಡಿನಲ್ಲಿ ತಪ್ಪಿಸ್ಕೊಂಡು ಬಿಡ್ತಾರೆ. ಅವರಿಗೆ ದಾರಿ ಸಿಗೋದಿಲ್ಲ. ಯಾವುದೋ ಒಬ್ಬ ಸಿದ್ಧಿಯ ಮೂಲಕ ಅಲ್ಲಿಯ ಸ್ಥಳೀಯ ಜನರಿಗೆ ಗೊತ್ತಾಗ್ತದೆ. ಆ ಸ್ಥಳೀಯ ಜನರು ಒಂದು 100ರಷ್ಟು ಜನ ಹೋಗಿ ಅವರನ್ನ ಹುಡುಕಿ ಅವರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಇಂಥ ಘಟನೆಗಳು ಹೆಚ್ಚು ಪ್ರಚಾರವನ್ನ ಪಡೆಯೋದಿಲ್ಲ. ಈಗ ಖಾನಾಪುರದ ಘಟನೆಯನ್ನ ನಾನು ಖಂಡಿಸ್ತೇನೆ. ಅದು ಬಹಳ ಕಹಿಯಾದ ಘಟನೆ. ಈಗ ಪ್ರವಾಸೋದ್ಯಮವನ್ನ ಬೆಳಿಬೇಕಾದ್ರೆ ರಾಜಕೀಯ ಹಿತಾಸಕ್ತಿನೂ ಬೇಕು, ಸರ್ಕಾರದ ಬೆಂಬಲ ಬೇಕು, ಅದಕ್ಕೂ ಕಾನೂನು ಬದ್ಧವಾದಂತ ಒಂದು ನಿಯಮಾವಳಿಗಳ ರಚನೆ ಆಗಬೇಕು. ಆ ನಿಯಮಾವಳಿಗಳು ಪಾಲಿಸುವಂತಹ ಆಡಳಿತಾತ್ಮಕ ಸಿದ್ಧತೆಗಳು ಕೂಡ ನಮ್ಮಲ್ಲಿ ಆಗಬೇಕು. ಇವಿಷ್ಟೆಲ್ಲ ಆದಾಗ ಮಾತ್ರ ಪ್ರವಾಸೋದ್ಯಮ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಈಗ ಉದಾಹರಣೆಗಾಗಿ ಈಗ ಹೋಮ್ ಸ್ಟೇಗಳಿವೆ, ನಮ್ಮ ಕರ್ನಾಟಕದಲ್ಲಿ ಹೋಮ್ ಸ್ಟೇಗಳಿವೆ. ಈಗ ಉದಾಹರಣೆಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿವೆ, ಕೊಡಗಿನಲ್ಲಿವೆ, ಸಾಕಷ್ಟು ಹೋಮ್ ಸ್ಟೇಗಳಿವೆ. ಇಲ್ಲಿ ಬಹಳಷ್ಟು ಹೋಮ್ ಸ್ಟೇಗಳು ಅನಧಿಕೃತ ಹೋಮ್ ಸ್ಟೇಗಳು. ಯಾವಾಗ ಅನಧಿಕೃತ ಅಂತ ಬೆಳಕಿಗೆ ಬರ್ತದೆ ಅಂದ್ರೆ ಏನಾದ್ರೂ ಒಂದು ಕಹಿ ಘಟನೆಗಳು ನಡೆದಾಗ ಮಾತ್ರ ಅದು ಅನಧಿಕೃತ ಹೋಮ್ ಸ್ಟೇ ಅಂತ ಬೆಳಕಿಗೆ ಬರ್ತದೆ. ಅನಂತರ ಆ ವಿಷಯಕ್ಕೆ ಬರ್ತೀನಿ ನಾನು. ಅದಕ್ಕಿಂತ ಮುಂಚೆ ನಾನು ಸುಧೀರ್ ಕುಮಾರ್ ಮುರಳಿ ಅವರು ಈ ಒಂದು ಇನ್ಸಿಡೆಂಟ್ ಇದೆಯಲ್ಲ, ಇದು ಪ್ರವಾಸೋದ್ಯಮದ ಮೇಲೆ, ರಾಜ್ಯದ ಪ್ರವಾಸೋದ್ಯಮದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ? ಯಾಕಂತ ಹೇಳಿದ್ರೆ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಸುದ್ದಿ ಪ್ರಚಾರ ಆಗ್ತಾ ಇದೆ. ವಿದೇಶದಿಂದ ಬರುವಂತ ಪ್ರವಾಸಿಗರು ಈ ಭಾಗದಲ್ಲಂತೂ ಹಂಪಿ ಸುತ್ತಮುತ್ತ, ನಾನು ಚೆಕ್ ಮಾಡ್ತಾ ಇದ್ದ ಬೆಳಿಗ್ಗೆ ಇದು ಹಂಪಿನಲ್ಲಿ, ಕಮಲಾಪುರದಲ್ಲಿ, ಆನೆಗೊಂದಿನಲ್ಲಿ, ಪಂಪಾ ಸರೋವರದಲ್ಲಿ, ಆ ತುಂಗಭದ್ರಾ ಕಾಲುವೆಯ ಸುತ್ತಮುತ್ತ ಇರುವಂತ ಎಲ್ಲ ಪ್ರವಾಸಿ ಕೇಂದ್ರಗಳ ರೆಸಾರ್ಟ್ನವರು ಇವತ್ತು ಹೇಳ್ತಾ ಇದ್ದಾರೆ ಎಲ್ಲ ಬುಕಿಂಗ್ ಎಲ್ಲ ಕ್ಯಾನ್ಸಲ್ ಆಗ್ತಾ ಇದೆ. ಮತ್ತು ಈಗಾಗಲೇ ಬಂದಿರೋರು, ಯಾಕಂದ್ರೆ ಹೋಳಿ ಹಬ್ಬ ಬರೋ ಸಂದರ್ಭದಲ್ಲಿ ಆ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರವಾಸಿಗರು ಇರ್ತಾರೆ. ಹೋಳಿ ಹಬ್ಬವನ್ನ ಅವರು ಎಂಜಾಯ್ ಮಾಡ್ತಾರೆ, ಇಲ್ಲಿ ಅವರು ಹೋಳಿ ಹಬ್ಬದಲ್ಲಿ ಪಾಲ್ಗೊಳ್ತಾರೆ. ಅವರೆಲ್ಲರೂ ಕೂಡ ಈಗ ವಾಪಸ್ ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾತು ಬರ್ತಾ ಇದೆ. ಇಲ್ಲ, ಖಂಡಿತ ನಮ್ಮ ಭಾರತದ ಏನು ಹೊಸ ಪ್ರವಾಸೋದ್ಯಮ ನೀತಿಯನ್ನ ಹೇಳಿ ಅತಿಥಿ ದೇವೋಭವ ಅಂತ ಹೇಳಿ ನಾವು ಘೋಷವಾಕ್ಯವನ್ನ ಏನು ಕೊಟ್ಟಿದ್ದೇವೆ, ಆ ಘೋಷವಾಕ್ಯಕ್ಕೆ ತುಂಬಾ ತದ್ವಿರುದ್ಧವಾದಂತಹ ಘಟನೆ, ಅಮಾನವೀಯವಾದದ್ದು. ಮತ್ತು ಇದು ನಿಜಕ್ಕೂ ಸಹಿತ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಲಿಸಿದಾಗ ಇದು ಕರ್ನಾಟಕ ಅನ್ನೋ ಪ್ರಶ್ನೆ ಬರಲ್ಲ. ಇಡೀ ಭಾರತದ ಒಂದು ಪ್ರವಾಸೋದ್ಯಮಕ್ಕೆ ಒಂದು ಕರಿನೆರಳನ್ನ ಈ ಘಟನೆ ಬೀರಬಹುದಾದಂತ ಸಾಧ್ಯತೆ ಇರುತ್ತೆ. ಯಾಕೆಂತಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಬೇರೆಯ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದ್ರೆ ಇದರ ಜೊತೆಗೆ ಪಾಸಿಟಿವ್ ಸ್ಟೋರೀಸ್ ತರ ಏನು ಹಿರಿಯರಾದಂತ ಬೀರಣ್ಣ ನಾಯಕ್ ಅವರು ನೋಟ್ ಮಾಡಿದ್ರು, ಅಂತಹ ಹಲವಾರು ಘಟನೆಗಳು ಇವೆ ಅನ್ನೋದು ಸಹ ಸತ್ಯ. ಆದ್ರೆ ಪಕ್ಕದ ಕೇರಳ ಮತ್ತು ಗೋವಾದ ರಾಜ್ಯಕ್ಕೆ ಹೋಲಿಸಿದಾಗ ಕರ್ನಾಟಕದ ಸ್ಥಳೀಯರಿಗೆ ಜನರನ್ನ ಪ್ರೀತಿ ಮಾಡುವಂತಹ ದೃಷ್ಟಿಕೋನಗಳು ಇವೆಲ್ಲ ಇದ್ದು ಸಹಿತ ಒಂದು ಪ್ರವಾಸೋದ್ಯಮ ಸ್ನೇಹಿಯಾದಂತಹ ನಡವಳಿಕೆಯನ್ನ ಕಲಿಸೋದ್ರಲ್ಲಿ ನಮ್ಮ ಆಡಳಿತ ಯಂತ್ರದಲ್ಲಿ ನಾವೆಲ್ಲರೂ ಸಹಿತ ಪಾಲಿಸಿ ಮೇಕಿಂಗ್ ಅಲ್ಲಿ ವಿಫಲರಾಗಿದ್ದೇವೆ ಅನ್ನುವಂಥದ್ದನ್ನು ಸಹಿತ ನಾನು ತುಂಬಾ ಪ್ರಾಂಜಲ ಮನಸ್ಸಿನಿಂದ ಒಪ್ಕೋತೀನಿ. ಆದ್ರೆ ಈ ಒಂದು ಘಟನೆಯನ್ನು ಇಟ್ಟುಕೊಂಡೆ ನಾವು ಇಡೀ ಪ್ರವಾಸೋದ್ಯಮ ನೀತಿಯೇ ಬದಲಾಯಿಸಬೇಕು ಅಥವಾ ಈ ಪ್ರವಾಸೋದ್ಯಮವೇ ಪೆಟ್ಟು ಬಿದ್ದ್ಬಿಡ್ತು ಅನ್ನುವಂಥ ದೃಷ್ಟಿಯನ್ನ ನೋಡದೆ ಗಂಗಾಧರ ಹಿರೇಗುತ್ತಿ ಅವರು ಗಮನಿಸಿದ ಹಾಗೆ ಕೇರಳಕ್ಕೆ ಇರುವ ಒಂದು ಪ್ರವಾಸೋದ್ಯಮದ ಸ್ಪಷ್ಟತೆ, ಕರ್ನಾಟಕಕ್ಕೆ ಆ ಪ್ರವಾಸೋದ್ಯಮದ ಸ್ಪಷ್ಟತೆ ಇಲ್ಲ ಅನ್ನುವಂಥದ್ದನ್ನು ಸಹಿತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಉದಾಹರಣೆಗೆ ನೀವು ತುಂಬಾ ರೈಟ್ಫುಲ್ ಆಗಿ ಗಮನಿಸಿ ಹೇಳಿದ ಹಾಗೆ ಬೇಮ್ ಹನೀಫ್ ಸರ್ ಅವರು ಕೇರಳಕ್ಕೆ ಹೋಲಿಸಿದ್ರೆ ಕರ್ನಾಟಕದ ಭೂ ಪರಿಸರ, ವಿಶೇಷವಾಗಿ ನಾವು 3 ಜನರು ಸಹಿತ ಈ ಮಲೆನಾಡು ಕರಾವಳಿ ರೀಜನ್ಗೆ ಸೇರಿದವರು ಡಿಸ್ಕಷನ್ ಕೂತಿದ್ದೀವಿ. ವಿಶೇಷವಾಗಿ ಮಲೆನಾಡು ಕರಾವಳಿ ಇದೆಯಲ್ಲ, ಇಲ್ಲಿರುವ ಕಾಡು, ಇಲ್ಲಿರುವ ಕಡಲು ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ಲಿಕ್ಕೆ ಬಾರಿ ದೊಡ್ಡದಾದಂತ ಸಾಧ್ಯತೆ ಇದೆ. ಆ ಕಾಡು ಕಡಲು ಅನ್ನೋದೇ ಒಂದು ಮೆಟಾಫರ್ ಆಗ್ಬೇಕು, ಒಂದು ಪ್ರವಾಸೋದ್ಯಮದ ನೀತಿ ಆಗ್ಬೇಕು. ಆ ರೀತಿ ಆದಾಗ ಖಂಡಿತವಾಗಿ ಸಹಿತ ಯಶಸ್ವಿ ಆಗತ್ತೆ. ಆದ್ರೆ ಏನ್ ಘಟನೆ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿದೆ, ಆ ಘಟನೆ ಭಾರತದ ಪ್ರವಾಸೋದ್ಯಮಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿ ಪರಿಣಮಿಸುತ್ತೆ. ಬಟ್ ಅದರಿಂದ ಮೇಲ್ ಬರ್ಲಿಕ್ಕೆ ಸರ್ಕಾರಗಳು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು, ವಿದೇಶಿಗರಿಗೆ ಒಂದು ಸ್ಪಷ್ಟ ಭರವಸೆಯನ್ನು ಕೊಡಬೇಕು, ಮತ್ತು ಇಲ್ಲಿಯ ನಾಗರಿಕರಿಗೆ ಒಂದು ಪ್ರವಾಸೋದ್ಯಮ ಸ್ನೇಹಿ ನಡವಳಿಕೆಯನ್ನ ಕಳಿಸ್ಬೇಕು. ಯಾಕೆಂದ್ರೆ ನೀವು ಕೇರಳಕ್ಕೆ ಹೋದ್ರೆ ಅಲ್ಲಿಯವರಿಗೆ ನಾವು ಟೂರಿಸ್ಟ್ ಅಂತ ಗೊತ್ತಾಗ್ಬಿಟ್ರೆ ಆ ಕೇರಳದ ಜನ ನಮ್ಮನ್ನ ನೋಡೋದ್ ರೀತಿ ಬೇರೆ. ಗೋವಾಕ್ ಹೋಗಿ ನಾವು ಟೂರಿಸ್ಟ್ ಅಂತ ಗೊತ್ತಾದ್ರೆ ಅಲ್ಲಿರುವ ಪಾನ್ ಶಾಪ್ ನಿಂದ ಹಿಡಿದು ಆಟೋ ವಾಲಿಂದ ಹಿಡಿದು ಟ್ಯಾಕ್ಸಿ ವಾಲ ನಮ್ಮನ್ನ ಗಮನಿಸ್ತಕ್ಕಂಥ ರೀತಿ ಬೇರೆ. ಆದ್ರೆ ಕರ್ನಾಟಕದಲ್ಲಿ ಆ ರೀತಿಯಾದಂತ ಗಮನಿಸುವಿಕೆ, ಆ ರೀತಿಯಾದಂತ ನೋಟದಲ್ಲಿ ನಮ್ಮೆಲ್ಲರ ನೋಟ ಸ್ವಲ್ಪ ತಪ್ಪಾಗಿದೆ. ಅವರು ಪ್ರವಾಸೋದ್ಯಮಕ್ಕೆ ಬಂದವರು ಅಂತಂದ್ರೆ ಅವರು ನಮ್ಮ ಆರ್ಥಿಕ ನೀತಿಗೆ ಗಟ್ಟಿಯಾಗಿ
ಸಹಕಾರಿ ಆಗ್ತಾರೆ ಅನ್ನೋ ಭಾವನೆಗಿಂತ ನಮ್ಮ ಊರನ್ನ ಹಾಳುಗೆಡಲು ಬಂದಿದ್ದಾರೆ ಅನ್ನುವ ರೀತಿಯ ಒಂದು ಅಭಿಪ್ರಾಯ ಇದೆ ಅನ್ನೋದನ್ನು ಸಹಿತ ನಾವು ಒಪ್ಕೋಬೇಕು. ಅದು ಮೋಸ್ಟ್ಲಿ ಗಂಗಾಧರ್ ಅವರು ಗಮನಿಸಿದ ಹಾಗೆ ಅದು ಕೋಸ್ಟಲ್ ಏರಿಯಾದಲ್ಲೂ ಸಹಿತ ದಟ್ಟವಾಗಿದೆ. ಆಮೇಲೆ ಹಂಪಿ ಮತ್ತು ಸುತ್ತಮುತ್ತಲ ಪರಿಸರದಲ್ಲೂ ಸಹಿತ ಆ ರೀತಿ ಸ್ಥಳೀಯರಲ್ಲಿ ಆ ರೀತಿಯ ಒಂದು ಭಾವನೆ ಖಂಡಿತ ಇದೆ. ನಾವು ಇವರು ನಮ್ಮನ್ನ ಏನೋ ಶೋಷಣೆ ಮಾಡ್ಲಿಕ್ಕಾಗಿ ಬರ್ತಾ ಇದ್ದಾರೆ ಅನ್ನುವ ರೀತಿಯ ಒಂದು ಭಾವನೆ ಅಲ್ಲಿದೆ. ಮತ್ತು ಒಂದು ಆಟೋವಾಲದಿಂದ ಹಿಡಿದು ಹೋಟೆಲಿಯರ್ವರೆಗೆ ಪ್ರವಾಸೋದ್ಯಮಕ್ಕೆ ಪೂರಕವಾದ ಒಂದು ನಡವಳಿಕೆ, ಒಂದು ಶಿಷ್ಟಾಚಾರವನ್ನ ಕಲಿಸಿಕೊಳ್ತಕ್ಕಂತ ಒಂದು ಪ್ರಯತ್ನ ಮಾಡಬೇಕು. ಇದಕ್ಕೆ ಸರ್ಕಾರವೂ ಸಹಿತ ಒತ್ತಾಸೆಯಾಗಿ ನಿಂತು ಈ ರೀತಿಯಾದಂತಹ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳು ಸ್ಥಳೀಯರ ಮಟ್ಟದಲ್ಲಿ ಒಬ್ಬ ಆಟೋ ಚಾಲಕನಿಂದ ಹಿಡಿದು ಒಬ್ಬ ಪಾನ್ ಶಾಪ್ನವರೆಗೂ ಸಹಿತ ವಿವಿಧ ಸ್ತರಗಳಲ್ಲಿ ಪ್ರವಾಸೋದ್ಯಮಿಗಳ ಜೊತೆ ನಡ್ಕೊಳ್ಬೇಕಾದಂತ ರೀತಿಯನ್ನು, ವಿದೇಶಿ ಪ್ರವಾಸಿಗರ ಜೊತೆ ನೋಡ್ಕೋಬೇಕಾದ ರೀತಿಯನ್ನು ಅನ್ನೋದನ್ನ ಕಲಿಸ್ತಕ್ಕಂಥ ಒಂದು ಪ್ರಯತ್ನ ನಡಿಬೇಕು ಅಂತ ಅನ್ಸುತ್ತೆ. ಗಂಗಾಧರ್ ಅವರು ಒಂದು ರೆಸಾರ್ಟ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ರೆಸಾರ್ಟ್ ಅನ್ನು ನಡೆಸುವಂತ ಕಷ್ಟ ಸುಖಗಳು ಏನಿದೆ ಅನ್ನೋದು ಕೂಡ ಅವರಿಗೆ ಗೊತ್ತಿದೆ. ಅವರಿಗೆ ಈಗ ಸರ್ಕಾರ ಕೆಲವು ಕ್ರಮಗಳನ್ನ ಅನೌನ್ಸ್ ಮಾಡಿದೆ. ಏನಂತ ಹೇಳಿದ್ರೆ ಎಲ್ಲ ರೆಸಾರ್ಟ್ಗಳು ಎಲ್ಲೆಲ್ಲಿ ಲೈಸೆನ್ಸ್ ಇಲ್ಲ ಅನ್ನೋದನ್ನ ಬಹಳ ಚೆಕ್ ಮಾಡ್ಬೇಕು ಅನ್ನುವಂಥದ್ದು. ಆಮೇಲೆ ಪ್ರವಾಸಿಗರ ಸುರಕ್ಷತೆಯ ಹೊಣೆ ಆ ರೆಸಾರ್ಟ್ ಮತ್ತು ಹೋಮ್ ಸ್ಟೇ ಮಾಲೀಕರದ್ದೇ ಆಗಿರುತ್ತದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಗ ಎಲ್ಲ ಕಡೆ ಜಿಲ್ಲೆಗಳಿಗೆಲ್ಲ ಸೂಚನೆಗಳೆಲ್ಲ ಹೋಗಿದೆ ಸರ್ಕಾರದಿಂದ, ಹೋಮ್ ಮಿನಿಸ್ಟ್ರಿಯಿಂದ ಈ ತರದನ್ನೆಲ್ಲ ಚೆಕ್ ಮಾಡಿ ಅನ್ನುವಂಥದ್ದು. ಇದು ಹಿಂದೆ ಕೊಡಗಿನಲ್ಲಿ ನಮಗೆ ಆ ಬೆಟ್ಟ ಗುಡ್ಡಗಳು ದೊಡ್ಡ ಮಳೆಯಲ್ಲಿ ಸಿಕ್ಕೊಂಡ್ಬಿಟ್ಟು ಭೂ ಕುಸಿತ ಎಲ್ಲ ಸಂಭವಿಸಿದಾಗ ಕೂಡ ಇದೇ ನಡೀತು. ಏನಂತ ಹೇಳಿದ್ರೆ ಆಗ ಗೊತ್ತಾಯಿತು ಸರ್ಕಾರಕ್ಕೆ ಅಥವಾ ಜಿಲ್ಲಾಡಳಿತಕ್ಕೆ, ಇಲ್ಲ ಹೋಮ್ ಸ್ಟೇಗಳೆಲ್ಲ ಅನಧಿಕೃತವಾಗಿದೆ ಅನ್ನುವಂಥದ್ದು. ಎಲ್ಲವೂ ಚೆನ್ನಾಗಿರುವಾಗ ನಮ್ಮ ಸರ್ಕಾರಕ್ಕೆ ಏನೋ ಗೊತ್ತಾಗೋದಿಲ್ಲ. ಹೋಮ್ ಸ್ಟೇಗಳ ಮೂಲಕನೇ ಕೊಡಗು ಪ್ರವಾಸಿಗರ ಇದರಲ್ಲಿ ಬಹಳ ದೊಡ್ಡ ಸ್ಥಾನವನ್ನು ಗಳಿಸ್ಕೊಂಡಿತ್ತು ಅಲ್ಲಿವರೆಗೆ. ಆನಂತರ ನಮ್ಗೆ ಗೊತ್ತಾಗ್ತಾ ಇದೆ. ಅಂದ್ರೆ ನೀವು ಹೇಳಿದ ಹಾಗೆ, ಮುರಳಿ ಅವರು ಹೇಳಿದ ಹಾಗೆ ಒಂದು ಸಮಗ್ರವಾದಂತಹ ನೀತಿ, ಗಂಗಾಧರ್ ಅವರು ಕೂಡ ಅದನ್ನ ಆರಂಭದಲ್ಲಿ ಹೇಳಿದ್ರು, ಬೀರಣ್ಣ ನಾಯ್ಕ ಅವರು ಕೂಡ ಹೇಳಿದ್ದಾರೆ, ಒಂದು ಸಮಗ್ರವಾದಂತಹ ರೀತಿ, ಒಂದು ನೀತಿ, ಒಂದು ಪ್ರವಾಸೋದ್ಯಮ ನೀತಿ ನಮ್ಮಲ್ಲಿ ಅದು ಕಾಗದದ ಮೇಲೆ ಇರ್ಬೋದು ಅದು, ಆದ್ರೆ ಅದನ್ನು ನಾವು ಪೂರ್ಣವಾಗಿ ನಾವು ಜಾರಿಗೊಳಿಸಿಲ್ಲ ಅನ್ನುವಂಥದ್ದು. ಮರಳಿಯವರು ನೀವು ಒಂದು ಮಾತು ಹೇಳಿದ್ರಿ, ಏನಂತ ಹೇಳಿದ್ರಿ, ಇವರು ವಿದೇಶಿಯರು ನಮ್ಮನ್ನ ಶೋಷಣೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅನ್ನುವಂತ ಒಂದು ಮನೋಭಾವ ನಮ್ಮಲ್ಲಿ ಇರುತ್ತೆ ಬಹಳ ಮಂದಿಗೆ ಅನ್ನುವಂಥದ್ದು. ಆದ್ರೆ ನಾವು ಅವರನ್ನ ಶೋಷಣೆ ಮಾಡ್ತೀವಿ, ನಾವು ಅವ್ರನ್ನ ಅಲ್ವಾ. ಅವರಿಗೆ ನೀವು ಅವ್ರು ಬಂದ ತಕ್ಷಣ ಅವರಿಗೆ ನಾವು 1ಕ್ಕೆ 2 ಪಟ್ಟಾದ್ರೆ ಪರವಾಗಿಲ್ಲ, 3 ಪಟ್ಟು 4 ಪಟ್ಟು ರೇಟ್ ಹಾಕೋದಿರುತ್ತೆ. ಅದು ರಿಕ್ಷಾದವರು ಇರ್ಬೋದು ಅಥವಾ ಯಾವುದೇ ಮಳಿಗೆಯವರು ಇರ್ಬೋದು, ಈ ತರದ್ದೆಲ್ಲ ನಡೀತಾ ಇದೆ. ಇದು ಕೂಡ ಇನ್ನೊಂದ್ ತರದ ಸಮಸ್ಯೆ ಅಂತ ಹೇಳಿ ಅನ್ಸುತ್ತೆ. ಗಂಗಾಧರ್, ಈ ಹೋಮ್ ಸ್ಟೇ ರೆಸಾರ್ಟ್ ಗಳನ್ನೆಲ್ಲ ನಡೆಸೋದು ಅದ್ಯಾಕೆ ಅಷ್ಟು ಕಾಂಪ್ಲೆಕ್ಸ್ ಆಗಿದೆ ಇತ್ತೀಚೆಗೆ ಅಂತ ಹೇಳಿ ಗೊತ್ತಾಗ್ತಾ ಇದೆಯಾ? ಇದು ಒಂದು ಇಲ್ಲಿ ಏನು ಈ ಪ್ರವಾಸೋದ್ಯಮ ಏನು ಬಹಳ ವ್ಯವಸ್ಥಿತವಾಗಿ ಇವರೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಉತ್ತರ ಕನ್ನಡ ಕರಾವಳಿಯ ಒಂದು ಆಧಾರವಾಗಿ ನಾವು ತೆಗೆದುಕೊಂಡ್ರೆ ಇವತ್ತು ಎಲ್ಲರೂ ಅವರು ಬೇಕಾದ ಸೌಕರ್ಯಗಳನ್ನ ಅವರೇ ಮಾಡ್ಕೊಂಡಿದ್ದಾರೆ. ಒಂದೊಂದು ಕಡೆಗೆ 7-8 ಕಿಲೋಮೀಟರ್ ದೂರದವರೆಗೆ ರಸ್ತೆಗಳನ್ನ ಮಾಡಿದಂತ ಮಾಡ್ಕೊಂಡಂತ ಉದಾಹರಣೆಗಳು ನಮ್ಮಲ್ಲಿವೆ. ಒಂದು. ಎರಡನೇದಂತಂದ್ರೆ ಹೌದು ಮಾಡ್ಕೊಂಡಿದ್ದಾರೆ. ಒಂದು. ಎರಡನೇದಂತಂದ್ರೆ ಇದು ಒಂದು ಲಾಭದಾಯಕವಾದ ಉದ್ಯಮ ಆಗ್ಬಿಟ್ಟಿದೆ. ಸೊ ಹೋಮ್ ಸ್ಟೇಗಳೆಲ್ಲ ಬೆಳಿಲಿಕ್ಕೆ ಕಾರಣ ಅಂತಂದ್ರೆ, ಈಗ ನಮ್ಮಲ್ಲಿ ನನ್ನ ಮಗ ರೆಸಾರ್ಟ್ ನಡೆಸ್ತಾ ಇದ್ದಾನೆ, ಅದ್ರ ಹಿಂದ್ಗಡೆ ಎಲ್ಲರೂ ಹೋಮ್ ಸ್ಟೇಗಳನ್ನ ಮಾಡ್ಕೊಂಡಿದ್ದಾರೆ. ಆ ಹೋಮ್ ಸ್ಟೇಗಳನ್ನ ಮಾಡ್ಬೇಕಾದ್ರೆ ಪಾಲಿಸಬೇಕಾದ ಏನಿದೆಯಲ್ಲ, ಅಥವಾ ನಾವು ರೆಸಾರ್ಟ್ ಮಾಡ್ಕೊಳ್ಬೇಕಾದ್ರೆ ಈ ಪ್ರವಾಸೋದ್ಯಮದವರು ಇವ್ ರೆಸಾರ್ಟ್ ಅನ್ನ ಮಾಡ್ಕೊಳ್ಬೇಕಾದ್ರೆ CRZ ನಿಯಮ ಪಾಲಿಸಿದವರು ಇಲ್ಲ ಅನ್ನೋದನ್ನ ಅವ್ರು ಮೊದಲು ಗಮನಿಸ್ಬೇಕಿತ್ತು. ಈಗಲೂ ಗಮನಿಸ್ತಾ ಇಲ್ಲ ಈಗ. ಒಂದು. ಎರಡನೇದು, ನಮ್ಮಲ್ಲಿ ಪ್ರವಾಸೋದ್ಯಮ ಏನು ಅದ್ರ ಬಗ್ಗೆ ಆಸಕ್ತಿಗಳೇನಿವೆಯಲ್ಲ, ಬಹುಶಃ ನನಗೆ ಅರಿವಿದ್ದ ಹಾಗೆ 2016ರಲ್ಲಿ ಕೇಂದ್ರ ಸರ್ಕಾರ ಇದನ್ನ ಪ್ರವಾಸೋದ್ಯಮದ ಒಂದು ಪಾಲಿಸಿಯನ್ನ ಮಾಡ್ಬೇಕಂತ ಹೇಳಿ ಪ್ರಯತ್ನ ಪಟ್ಬಿಟ್ಟು ಅವ್ರು ಏನ್ ಮಾಡಿದ್ರು, CRZ ಅನ್ನ ಕಡಿಮೆ ಮಟ್ಟಕ್ಕೆ ಇಳಿಸೋದು. 500 ಮೀಟರ್ ಏನಿದೆ, ಇದು ಹೌದು ಅಂತರಗಳೇನಿದೆ ಅದು 500 ಮೀಟರ್ಗೆ ಇತ್ತು ಮೊದಲು. ಅದನ್ನ ಇವರು ಜನರ ಇದನ್ನ ಅವ್ರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ಬೇಕಂತ ಹೇಳ್ಬಿಟ್ಟು ಅವರು ನೋಟಿಸ್ ಹೊರಡಿಸಿದ್ರು. ಆ ನೋಟಿಸ್ ನಲ್ಲಿ ಕೇರಳದವರು ಉತ್ತರಿಸಿದ್ರು, ಈಚೆ ಕಡೆಗೆ ನಮ್ಮ ಗೋವಾದವರು ಉತ್ತರಿಸಿದ್ರು. ಸೌತ್ ಕನ್ನಡದ ಕೆಲವು ಆ 2 ಜಿಲ್ಲೆಗಳಲ್ಲಿ 1-2 ಜಿಲ್ಲೆಗಳು ಸಹ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ರು. ಆದ್ರೆ ಉತ್ತರ ಕನ್ನಡದವರು ಕೊನೆ ತನಕನೂ ಮಾಡ್ಲಿಲ್ಲ ಅದನ್ನ. ಅವ್ರು ಏನ್ ಮಾಡಿದ್ರು, 300 ಮೀಟರ್ ಮಟ್ಟಿಗೆ ಸೀಮಿತಗೊಳಿಸ್ಕೊಂಡ್ರು ಅವರು ಅರ್ಜಿಗಳನ್ನ ಹಾಕ್ಬಿಟ್ಟು. ಬಟ್ ನಮ್ದು ಇವತ್ತಿಗೂ 500 ಮೀಟರ್ ತನಕನೇ ಇತ್ತು. ಈಗ ಒಂದು 2 ವರ್ಷದ ಹಿಂದೆ ಅದು 300 ಮೀಟರ್ಸ್ ಬಂದಿದೆ ಅದು. ಸೊ ಇಂತಹ ನಿರ್ಲಕ್ಷ್ಯಗಳು
ಈ ನಿರ್ಲಕ್ಷ್ಯಗಳೇನಿದೆಯಲ್ಲ ಇದು ಕೇವಲ ಒಂದು ಸುತ್ತೋಲೆಗಳು ಅಂತ ಹೇಳಲ್ಲ. ಈ ಉದ್ಯಮದ ಮೇಲೆ ತುಂಬಾ ಕೆಟ್ಟ ನಿರ್ಲಕ್ಷ್ಯಗಳಿವೆ. ಆದರೆ ಈ ಇದೇನಿದೆಯಲ್ಲ, ಈ ಅತ್ಯಾಚಾರಗಳಾಗ್ಲಿ, ಅವರನ್ನ ಕೊಲೆ ಮಾಡುವಂತ ಘಟನೆಗಳಾಗಿಯಲ್ಲ ಏನಿದೆಯಲ್ಲ, ಅದು ನಮ್ಮಲ್ಲಿ ನಡೆದಿಲ್ಲ. ಆದ್ರೆ ಅತ್ಯಾಚಾರಗಳು ಇಂಡಿಯನ್ಸ್ ಮೇಲೇನೆ ನಡೆದಂತ ಪ್ರಕರಣಗಳು ಇಲ್ಲಿ ನಡೆದಿದೆ. ಆದರೆ ಒಂದು ಕಲ್ಚರ್ ಬೆಳೀತಾ ಇದೆ ನಮ್ಮಲ್ಲಿ. ಈಗ ಮೊನ್ನೆ ನಮ್ದು ಶಿವರಾತ್ರಿ ಉತ್ಸವ ನಡೆದವಾಗ ಅವ್ರು ಏನ್ ಮಾಡ್ತಾರೆ ಕೇಳಿದ್ರೆ, ಉತ್ಸವದ ನಂತರ ಮರಳಿ ಹೋಗ್ತಾರೆ. ಆದ್ರೆ ಉತ್ಸವದಲ್ಲಿ ಅವರು ಆ ರಥವನ್ನ ತಮ್ಮ ಇದರಲ್ಲಿ ಎಳೆದು ಅದನ್ನ ಇದನ್ನ ಇದೆಯಲ್ಲ, ಅದನ್ನ ಎಳ್ಕೊಂಡು ಹೋಗುದೇನಿದೆಯಲ್ಲ, ಜನರ ಜೊತೆಗೆ ಭಾಗಿಯಾಗುವುದೇನಿದೆಯಲ್ಲ, ಅದು ಬಹಳ ಅತ್ಯುತ್ತಮವಾದ ಒಂದು ಸಂಬಂಧಗಳು ನಮ್ಮಲ್ಲಿವೆ ಇಲ್ಲಿ ಅವ್ರ ಜೊತೆಗೆ ಇರುವಂತದ್ದು. ನೀವು ಮತ್ತೊಂದು ಕಲ್ಚರ್ ಅಂತಂದ್ರೆ, ಅವರು ಇಲ್ಲಿ ನಮ್ಮಲ್ಲಿ ನಾಯಿಗಳೆಲ್ಲ ಬೀದಿ ನಾಯಿಗಳು, ಅವ್ರು ಬಂದ್ರು ಅಂತಂದ್ರೆ ತುಂಬಾ ಖುಷಿಗೊಳ್ತವೆ. ಯಾಕಂತ ಹೇಳಿದ್ರೆ ಅವ್ರು ನಡ್ಸ್ಕೊಳ್ಳುವ ರೀತಿ, ಅವರ ಬಾಡಿ ಲ್ಯಾಂಗ್ವೇಜ್ ಏನಿದೆಯಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸ್ತೇವೆ ಹೋಗು. ಆದ್ರೆ ನಮ್ಮ ಜನ, ಕಪ್ಪು ಜನ ಏನಿರ್ತಾರಲ್ಲ, ಹೊರಗಡೆಯಿಂದ ಬಂದ್ರು ಅವ್ರನ್ನ ನೋಡಕ್ಕೂ ಹೋಗುದಿಲ್ಲ. ಅದು ಇವ್ರು ಏನ್ ಮಾಡ್ತಾರೆ ಕೇಳಿದ್ರೆ, ಆ ನಾಯಿಗಳನ್ನ ತಗೊಂಡೋಗಿ ಗೋವಾಕ್ ಹೋಗಿ ಸಂತಾನಹರಣ ಮಾಡಿಸ್ಕೊಂಡ್ಬಿಟ್ಟು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಸ್ಕೊಂಡ್ಬಿಟ್ಟು ಮತ್ತೆ ರಿಟರ್ನ್ ತರುವಂತ ಔದಾರ್ಯಗಳೇನಿದೆಯಲ್ಲ, ಒಂದು ಕಲ್ಚರ್ ಏನಿದೆಯಲ್ಲ ನಮ್ಮಲ್ಲಿ ಬೆಳೆಸಿದ್ರೆ, ಬಟ್ ನಾವು ಫಾಲೋ ಅಪ್ ಮಾಡ್ತಾ ಇಲ್ಲ ಅದನ್ನ. ಸೊ ಇಂಥದ್ದೆಲ್ಲ ನಡೆದಿದೆ ನಮ್ಮಲ್ಲಿ. ಸೊ ಹಾಗಾಗಿ ಇಲ್ಲಿ ಏನಿದ್ರು ಒಂದು ಶಿಸ್ತುಬದ್ಧವಾದಂತಹ ಒಂದು ನೀತಿಯನ್ನ ರೂಪಿಸ್ಬೇಕು. ಇಲ್ಲದೆ ಇದ್ರೆ ಸಾಧ್ಯತೆಗಳಿಗಿಲ್ಲ, ಯಾರು ಮಾಡೋದಿಲ್ಲ. ನಮ್ಮ ಪ್ರವಾಸೋದ್ಯಮದ ನಮ್ಮ ಜಿಲ್ಲಾ ಮಂತ್ರಿ RV ದೇಶಪಾಂಡೆ ಅವರು ಇದ್ರು, ಅವರು ಸಹ ಇದ್ರ ಬಗ್ಗೆ ಲಕ್ಷ್ಯನೇ ತೆಗೆದುಕೊಳ್ಳಿಲ್ಲ. ಇಂಥ ಒಂದು ರೀತಿಯ ಅಲಕ್ಷ್ಯ ನೀತಿ ಏನಿದೆಯಲ್ಲ, ಈ ಅಲಕ್ಷ್ಯ ನೀತಿನ ಇಂಥ ಹಗರಣಕ್ಕೆಲ್ಲ ಕಾರಣ ಆಗ್ಬಹುದು ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಪ್ರವಾಸೋದ್ಯಮದ ಸೌಲಭ್ಯಗಳು ನಮ್ಮಲ್ಲಿ ಏನಿದೆ, ಒಂದು ಪರಿಸರ ದತ್ತವಾದಂತಹ ಏನು ಸೌಲಭ್ಯಗಳು ನಮಗಿದೆ, ಒಂದು ಪ್ರಾಕೃತಿಕವಾಗಿ ನಮಗಿರುವಂತಹ ಸೌಲಭ್ಯಗಳು, ಅದಕ್ಕೆ ಸಂಬಂಧಿಸಿ ಸರ್ಕಾರದವರು ಸರಿಯಾದಂತಹ ಒಂದು ಯೋಜನೆಗಳನ್ನ ರೂಪಿಸುವುದರಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು. ನಾಯಕ್ ಮಗಟ ಅವರೇ, ಮೊದಲು ಸರ್ಕಾರದವರು ಕೂಡ ಈ ಪ್ರವಾಸೋದ್ಯಮದಲ್ಲಿ ಭಾಗಿಯಾಗ್ತಾ ಇದ್ರು. ತುಂಬಾ KSTDC ಇರ್ಬೋದು ಅಥವಾ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಅವರು ಕೂಡ ಹೋಟೆಲ್ಗಳನ್ನು ನಡೆಸೋದು ಮತ್ತು ಗೆಸ್ಟ್ ಹೌಸ್ ಗಳನ್ನ ನಡೆಸೋದು ಇದನ್ನೆಲ್ಲ ಮಾಡ್ತಾ ಇದ್ರು. ಆದ್ರೆ ಆ ಕೆಲಸದಲ್ಲಿ ಅವರು ಫೇಲ್ ಆಗಿದ್ದಾರೆ ಅನ್ನುವಂಥದ್ದು ನಮ್ಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮೊಗಟೆ ಅವರಿಗೆ ಕೇಳ್ತಾ ಇದ್ದೀನಿ ನಾನು, ಏನ್ ಇದಕ್ಕೆ ಕಾರಣ? ಇದಕ್ಕೆ ಈಗ ಮೊನ್ನೆ ಕೂಡ ಆಯ್ತು, ಈ KSTDC ನ ಮುಚ್ಚೋದು ಅಥವಾ ಇನ್ನೊಂದು ಇದ್ರ ಜೊತೆ ವಿಲೀನ ಮಾಡುವಂತ ಪ್ರಸ್ತಾಪ ಕೂಡ ಸರ್ಕಾರದ ಮುಂದೆ ಇದೆ. ಹಲವಾರು ನಿಗಮಗಳು ಯಾವುದು ನಷ್ಟದಾಯಕವಾಗಿ ನಡೀತಾ ಇದೆ, ಸರ್ಕಾರಕ್ಕೆ ಬೊಕ್ಕಸಕ್ಕೆ ಹೊರೆ ಆಗಿದೆ, ಅವುಗಳನ್ನೆಲ್ಲ ಮುಚ್ಚೋ ಪ್ರಸ್ತಾಪ ಬಂದಾಗ KSTDC ಕೂಡ ಅದರಲ್ಲಿ ಒಳಗೊಂಡಿದೆ. ಅದ್ಭುತವಾಗಿ ಸರ್ಕಾರದವರು ಕೂಡ ಒಂದು ಸ್ಪರ್ಧೆ ಇಟ್ಕೊಂಡ್ಬಿಟ್ರೆ ಖಾಸಗಿಯವರ ಜೊತೆಗೆ ಚೆನ್ನಾಗಿ ನಡೆಸಲಿಕ್ಕೆ ಆಗುತ್ತೆ ಅದನ್ನ. ವೀರಣ್ಣನಾಯ್ಕ ಅವರೇ, ಈಗ ಖಾಸಗಿಯವರಿಗೂ ಮತ್ತು ಸರ್ಕಾರಿ ಸ್ವಾಮ್ಯದ ಟೂರಿಸಂಗೂ ನಾವು ಹೋಲಿಸಿ ನೋಡಿದಾಗ, ಖಾಸಗಿಯವರು ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಅದೇ ರೀತಿ ಸರ್ಕಾರದವರು, ಅದು ಇಂಥದ್ದೇ ಸರ್ಕಾರ ಅಂತಲ್ಲ, ಯಾವುದೇ ಪಕ್ಷದ ಸರ್ಕಾರ ಇರಲಿ, ಅವರು ನಡೆಸುವಂತಹ ಒಂದು ಪ್ರವಾಸೋದ್ಯಮ ಸರಿಯಾಗಿ ಇರೋದಿಲ್ಲ ಅನ್ನೋದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಟೂರಿಸಂ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಹೋಟೆಲ್ನಲ್ಲಿ ನಾಯಿಗಳು ಸಹಿತ ಪ್ರವೇಶ ಮಾಡಿದ್ದನ್ನ ನಾನು ನೋಡಿದ್ದೇನೆ. ಆದ್ರೆ ಅದೇ ಒಂದು ಖಾಸಗಿಯವರು ನಡೆಸುತ್ತಿರುವಂತಹ ಪ್ರವಾಸೋದ್ಯಮದಲ್ಲಿ ಅಥವಾ ಅವರ ರೆಸಾರ್ಟ್ ಇರ್ಬೋದು ಅಥವಾ ಯಾವುದೇ ಇರ್ಬೋದು, ಹೋಮ್ ಸ್ಟೇ ಇರ್ಬೋದು, ಅಲ್ಲಿ ಅಚ್ಚುಕಟ್ಟತನ ಮತ್ತು ಕ್ಲೀನಿನೆಸ್ ಅಂತ ನಾವು ಏನ ಕರೀತೇವೆ, ಅದು ಅದಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ನೀಡ್ತಾರೆ. ಅನಂತರ ನನ್ನ ದೃಷ್ಟಿಯಲ್ಲಿ ಈ ಪ್ರವಾಸೋದ್ಯಮಕ್ಕೆ ನಾವು ಒಂದು ರೂಪರೇಷೆಯನ್ನ ನಿರ್ಮಿಸಬೇಕಾದ್ರೆ, ರಚನೆ ಮಾಡಬೇಕಾದ್ರೆ, ಅದನ್ನ ಇಡೀ ಕರ್ನಾಟಕಕ್ಕೆ ಸೀಮಿತವಾಗಿಯೇ ರಚನೆ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ನಾವು ಅದನ್ನ ರಚನೆ ಮಾಡಬೇಕಾಗ್ತದೆ. ಈಗ ಉದಾಹರಣೆಗಾಗಿ ರಾಜಕೀಯದಲ್ಲಿ ನೋಡಿದ್ರೆ ಉತ್ತರ ಕನ್ನಡ ಜಿಲ್ಲೆ, ಕೊಡಗು ಜಿಲ್ಲೆ, ಚಿಕ್ಕಮಗಳೂರು, ಶಿವಮೊಗ್ಗ, ಇದಕ್ಕೆ ಪಂಚಾಯತ್ ರಾಜ್ ಇದಕ್ಕೆ ವಿಶೇಷವಾದಂತ ಕೆಲವು ಸವಲತ್ತುಗಳನ್ನ ನೀಡಿದ್ದನ್ನ ನಾವು ನೋಡ್ತೇವೆ ರಾಜಕೀಯದಲ್ಲಿ. ಹಾಗೆಯೇ ಪ್ರವಾಸೋದ್ಯಮದಲ್ಲೂ ಕೂಡ ಆ ಪ್ರದೇಶಕ್ಕೆ ಅನುಗುಣವಾಗಿ ಕೆಲವು ರಿಯಾಯಿತಿಗಳನ್ನ ಕೊಡಬೇಕಾಗ್ತದೆ. ಅದು ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ನಿಯಮಾವಳಿಗಳನ್ನ ಇಲ್ಲಿ ಪಾಲಿಸಲಿಕ್ಕೆ ಆಗೋದಿಲ್ಲ. ಕೊಡಗಿನಲ್ಲಿ ಏನು ಒಂದು ನಿಯಮಾವಳಿಯನ್ನ ಇದೆಯೋ ಅದೇ ಮುರುಡೇಶ್ವರದಲ್ಲಿ ಅದನ್ನ ಪಾಲಿಸಲಿಕ್ಕೆ ಆಗದೆ ಇರಬಹುದು. ಇನ್ನೊಂದು ನಾವು ಬಹಳ ಗಮನಿಸಬೇಕಾದಂತಂದ್ರೆ, ಮುರುಡೇಶ್ವರವನ್ನೇ ತೆಗೆದುಕೊಂಡ್ರೆ ಅಲ್ಲಿ ಒಂದು ಕಲ್ಲು ಬಂಡೆಯ ಮೇಲೆ ಈಗಾಗಲೇ 100 ಮಂದಿ ಸಾವನ್ನಪ್ಪಿದ್ದಾರೆ.
ಇಷ್ಟು ಸಾವನ್ನಪ್ಪಿದ್ರೂ ಕೂಡ ಮತ್ತು ಆ ಸಾವು ನೋವುಗಳು ಮುಂದೋಗ್ತದೆ ಇದೆ ಅಂತ ಆದ್ರೆ ನಮ್ಮ ಅದರ ಬಗ್ಗೆ ಕಾಯ್ದೆ ರಚನೆ ಆಗಿದೆ, ನಿಯಮಾವಳಿ ರಚನೆ ಆಗಿದೆ. ಆದ್ರೆ ಅದು ಊರ್ಜಿತ ಅವಸ್ಥೆಗೆ ಬರೋದಿಲ್ಲ. ಅದನ್ನ ಪಾಲಿಸಲಿಕ್ಕೆ ಅಧಿಕಾರಿಗಳಿಗಾಗಲಿ ಅಥವಾ ಅಲ್ಲಿಗೆ ಸಂಬಂಧಪಟ್ಟಂತ ಒಂದು ಸಂಘಟನೆ ಆಗಲಿ ಅಲ್ಲಿ ಮುಂದೆ ಬರದೇ ಇರೋದನ್ನ ನಾವು ನೋಡ್ತೇವೆ. ಇಲ್ಲದೇ ಇದ್ರೆ ಅಲ್ಲಿ ಸಾವು ನೋವುಗಳು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಇಲ್ಲಿ ಒಂದು ಘಟನೆ ಆದಾಗ ಸರ್ಕಾರ ಇರಬಹುದು, ಸಂಘಟನೆಗಳಿರ್ಬಹುದು, ಇವು ಎಷ್ಟು ಮಹತ್ವವನ್ನು ಕೊಡ್ತದೆಯೋ ಅದು ಮುಂದುವರಿಯೋದಿಲ್ಲ, ಅಲ್ಲಿಗೆ ನಿಂತು ಬಿಡುತ್ತದೆ. ಈಗ ಖಾನಾಪುರದಲ್ಲಿ ಆದಂತ ಘಟನೆ ಆದ ಮೇಲೆ ಎಲ್ಲ ಆಡಳಿತವು ಬಹಳ ಎಚ್ಚರ ಆಗಿವೆ. ಆದ್ರೆ ಇದೇ ಎಚ್ಚರ ಮುಂದುವರಿಯೋದಿಲ್ಲ, ಅದು ಸೀಮಿತವಾಗಿ ನಿಂತು ಬಿಡುತ್ತದೆ. ಅದು ಹಾಗಾಗಬಾರದು ಅಂತ ನೀವು ಗಮನಿಸಿ. ಪ್ರತಿಯೊಂದು ಟೂರಿಸಂ ಸ್ಪಾಟ್ ಅನ್ನ ನೀವು ತೆಗೆದುಕೊಂಡಾಗ ಅನಾಹುತಗಳು ಎಲ್ಲಿ ನಡೆದಿದೆಯೋ ಅಲ್ಲೇ ಅನೇಕ ಅನಾಹುತಗಳು ಮತ್ತೆ ಮತ್ತೆ ನಡೀತವೆ. ಅಂದರೆ ಈ ಕಾಯ್ದೆಗಳನ್ನ ಪಾಲಿಸಬೇಕಾದವರು ಅಥವಾ ಅದನ್ನ ಜಾರಿಯಲ್ಲಿ ತರಬೇಕಾದವರು ಕಟ್ಟುನಿಟ್ಟಿನಿಂದ ಜಾರಿಗೆ ತರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಒಂದು ಧಕ್ಕೆ ಆಗ್ತದೆ ಅಂತ ಅನಿಸ್ತದೆ. ಈಗ ಖಾನಾಪುರದ ಘಟನೆ ಆದ ನಂತರ ಟೂರಿಸ್ಟ್ಗಳು ಬರೋದು ಕಡಿಮೆ ಆಗ್ಬಿಟ್ಟಿದೆ. ಅದರಲ್ಲೂ ವಿಶೇಷವಾಗಿ ವಿದೇಶಿ ಪ್ರವಾಸಿಗರು ಕರ್ನಾಟಕಕ್ಕೆ ಬರುವವರ ಸಂಖ್ಯೆ ಕಡಿಮೆ ಆಗಿದೆ ಅಂತ ನಾವು ಪತ್ರಿಕೆ ವರದಿ ಮೂಲಕ ನಾವು ನೋಡ್ತೇವೆ. ಅದರಿಂದ ಒಂದು ಘಟನೆ ಆಗುವ ಪೂರ್ವದಲ್ಲಿಯೇ ನಮ್ಮ ಆಡಳಿತ ಸ್ವಲ್ಪ ಚುರುಕಾಗಿ ಕೆಲಸವನ್ನ ಮಾಡ್ತಾ ಇದ್ರೆ, ಈಗ ಹೇಗೆ ಖಾನಾಪುರದಲ್ಲಿ ಆಡಳಿತ ಚುರುಕಾಗಿದೆಯೋ ಈ ಚುರುಕುತನ ಹಾಗೆ ಮುಂದುವರಿಯೋದಿಲ್ಲ, ಅದು ಅಲ್ಲಿಗೆ ನಿಂತು ಬಿಡ್ತದೆ. ಮತ್ತೆ ಇನ್ನೊಂದು ಘಟನೆ ಆಗ್ತದೆ, ಆವಾಗ ಮತ್ತೆ ಆಡಳಿತ ಚುರುಕಾಗ್ತದೆ. ಆದ್ರಿಂದ ಹೀಗ ಆಗದೆ ಪ್ರತಿಯೊಂದು ಕಡೆಗೂ ಏನು ನಿಯಮಾವಳಿಗಳು ಇವೆಯೋ ಅದನ್ನ ಸರಿಯಾಗಿ ಪಾಲಿಸಿದ್ರೆ ಇಲ್ಲಿ ಉತ್ತಮವಾದಂತ ಪ್ರವಾಸೋದ್ಯಮ ಬೆಳಿಲಿಕ್ಕೆ ಅವಕಾಶ ಇದೆ. ತಾವ್ ಹೇಳಿದ್ರಲ್ಲ ಕೇರಳದಲ್ಲಿ ಅಷ್ಟು ಇನ್ಕಮ್ ಬರ್ತದಂತ, ಇಲ್ಲಿ ಒಂದು ಜಿಲ್ಲೆಯಿಂದ ಅಷ್ಟು ಇನ್ಕಮ್ ತರಬಹುದು. ಉತ್ತರ ಕನ್ನಡ ಜಿಲ್ಲೆ ಒಂದನ್ನೇ ತೆಗೆದುಕೊಂಡ್ರು ಕೂಡ ಇಲ್ಲಿ ಪ್ರವಾಸೋದ್ಯಮದಿಂದ ಕೇರಳದಿಂದ ಎಷ್ಟು ಉತ್ಪನ್ನ ಬರ್ತದೆಯೋ ಅಷ್ಟು ಉತ್ಪನ್ನವನ್ನ ಇಲ್ಲಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈಗ ನೈಸರ್ಗಿಕವಾಗಿ ಇಲ್ಲಿ ಹೆಚ್ಚು ಸಂಪನ್ಮೂಲ ಇರೋದನ್ನ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಬೀರಣ್ಣನ ಅದನ್ನ ಕಂಟಿನ್ಯೂ ಮಾಡ್ತೇನೆ. ಒಂದು ಸಣ್ಣ ಸಮಯದಲ್ಲಿ ತಗೊಳ್ತೇನೆ ನಾನು. ಈಗ ಕೋವಿಡ್ ನಂತರ ಇಲ್ಲಿ ಈ ವಿದೇಶಿಗರು ಬರ್ಲೇ ಇಲ್ಲ. ಆದ್ರೆ ಈ ಕೋವಿಡ್ನ 3 ವರ್ಷಗಳ ಕಾಲ ಏನು ಈ ಪ್ರವಾಸೋದ್ಯಮ ಮಲಗಿತು ಅಂದ್ರೆ ಅದ್ ಯಾರು ಬರ್ಲೇ ಇಲ್ಲ ಈ ಕಡೆಗೆ. ಅಂತ ಸನ್ನಿವೇಶದಲ್ಲಿ ಈ ಮಳೆಗಾಲದಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಆ ಕಾಲದ ಒತ್ತಡಗಳೇನಿದ್ವಲ್ಲ, ಆ 3 ವರ್ಷದ ಒತ್ತಡಗಳೇನಿದ್ವಲ್ಲ, ಅಲ್ಲಿ ಹೋಗುವಂತವ್ರಿಗೆ ರೂಢಿ ಇದ್ದವರು ಈ ಮಳೆಗಾಲದಲ್ಲಿ ಶುರು ಮಾಡಿದ್ರು. ಇವತ್ತು ಇಲ್ಲಿ ರೇನಿ ಸೀಸನ್ ನಮ್ಮ ಪ್ರವಾಸೋದ್ಯಮ ಆರಂಭ ಆಗಿದೆ. ಮೊದಲು ಬೇಸಿಗೆ ಮಾತ್ರ ಇತ್ತು. ಮೊದಲು ಬೇಸಿಗೆ ಚಳಿಗಾಲ ಹೆಚ್ಚಿತ್ತು, ಬೇಸಿಗೆ ಕಡಿಮೆ ಇತ್ತು. ಈ ಶಿವರಾತ್ರಿಗೆ ಎಲ್ಲರೂ ರಿಟರ್ನ್ ಆಗ್ತಾ ಇದ್ರು. ಆದ್ರೆ ಮಳೆಗಾಲದಲ್ಲಿ ಆರಂಭ ಆಯ್ತು. ಈಗ ಕಳೆದ 2 ವರ್ಷಗಳಿಂದ ಈ ಫಾರಿನರ್ಸ್ ವಿದೇಶಿಗರು ಬರ್ತಾ ಇದ್ರು. ಈಗ ಅವರು ಬಂದು ಈ ವರ್ಷ ಹೆಚ್ಚಾಗಿತ್ತು. ಬಟ್ ಈ ಘಟನೆ ಏನಿದೆ, ಈ ಖಾನಾಪುರದ ಘಟನೆ ಏನಿದೆ, ಮತ್ತೆ ಪುನಃ ಇದು ಎಲ್ಲಾ ಕಡೆಗೂ ವಿಸ್ತರಿಸುವಂತ ಸಾಧ್ಯತೆಗಳು ಬಹಳ ಇದೆ. ಒಂದು ಬೀರಣ್ಣ ಹೇಳ್ದಂಗೆ ನೋಡಿ, KSDDC ಅವ್ರ ಬಗ್ಗೆ ನಾವು ಇವತ್ತು ಪ್ರಸ್ತಾವ ಮಾಡಿದ್ವು. KSDDC ಅವರು ಎಲ್ಲಾ ಕಡೆಗೂ ಯಾತ್ರಿ ನಿವಾಸ ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಆ ಯಾತ್ರಿ ನಿವಾಸಗಳು ಇವತ್ತು ಯಾವ ದುಸ್ಥಿತಿಯಲ್ಲಿ ಇವೆ ಅಂತಂದ್ರೆ, ನಮ್ಮ ಹಳಿಯಾಳದಲ್ಲಿ ಹೊಸ ಕಟ್ಟಡವನ್ನ ಅವರು ಯಾರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಹಿಂದುಳಿದ ವರ್ಗದ ವಸತಿ ನಿಲಯವಾಗಿ ಕೊಟ್ಟಿದ್ದಾರೆ. ಇವರ ಈ ಒಂದು ಉದ್ದೇಶಗಳು ಮಧ್ಯದಲ್ಲಿ ಯಾವ ರೀತಿಯ ಬ್ರೇಕ್ ಆಗತ್ತೆ ಅನ್ನೋದೇನಿದೆಯಲ್ಲ, ಇದು ಆಡಳಿತ ವ್ಯವಸ್ಥೆಯ ಒಂದು ದೋಷವಾಗಿ ನಾವು ಅದನ್ನ ಗುರುತಿಸಬಹುದು. ನಾವು ಇದೇ ರೀತಿಯಲ್ಲಿ ಒಂದು ಆಸಕ್ತಿಗಳಿಲ್ದಿರುವಂತಹ ಒಂದು ಪ್ರವಾಸೋದ್ಯಮದ ಕ್ಷೇತ್ರ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಮುರಳಿ ಅವರೇ, ಇಲ್ಲಿ ಬೀರಣ್ಣ ನಾಯ್ಕ ಅವರು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅನ್ನು ರೈಸ್ ಮಾಡಿದ್ರು. ಏನು ಅಂತ ಹೇಳಿದ್ರೆ, ಸರ್ಕಾರದ ಪ್ರವಾಸೋದ್ಯಮ ನೀತಿ ಆಯಾ ಜಿಲ್ಲೆಗಳ ಮೇಲೆ ಕೇಂದ್ರೀಕೃತವಾಗಿ ಬೇರೆ ಬೇರೆ ರೀತಿಯಲ್ಲಿ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅದು ಬಹುಶಃ ಸರ್ಕಾರ ಇದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ಲ ಅಂತ ಹೇಳಿ ಕಾಣುತ್ತೆ. ಯಾಕಂತ ಹೇಳಿದ್ರೆ, ನಾವು ಬಿಜಾಪುರಕ್ಕೆ ಹೋದ್ರೆ, ಬಿಜಾಪುರದಲ್ಲಿ ನೋಡಿ, ನಾನು 5 ವರ್ಷ ಕೆಲಸ ಮಾಡಿದವನು, ನಾನು ಪತ್ರಕರ್ತನಾಗಿ. ನಾನು ಪ್ರವಾಸಿಗರಿಗೆ ಸರಿಯಾದಂತಹ ಒಂದು ಮಾಹಿತಿಯನ್ನ ನೀಡುವಂತಹ ವ್ಯವಸ್ಥೆನೇ ಇಲ್ಲ ಅಲ್ಲಿ.
ಏನೋ ಒಂದು ಪ್ರಿಂಟ್, ಸರ್ಕಾರ ಒಂದಿಷ್ಟು ಪ್ರಿಂಟ್ ಮಾಡಿ ಒಂದು ಬ್ರೋಷರ್ ಗಳನ್ನ ಕೊಡ್ತದೆ, ಅದರಲ್ಲಿರುವಂತಹ ಚಿಕ್ಕ ಮಾಹಿತಿ ಬಿಟ್ರೆ ಒಬ್ಬ ಗೈಡ್, ಸರಿಯಾದ ಗೈಡ್ ಸಿಗೋದಿಲ್ಲ ನಿಮಗೆ. ಒಂದು ಒಳ್ಳೆ ಗೈಡ್ ಸಿಕ್ಕಿದೆ, ಹಂಪಿನಲ್ಲಿ ಸ್ವಲ್ಪ ಮಟ್ಟಿಗೆ ಅದು ವ್ಯವಸ್ಥಿತವಾಗಿ ಇದೆ, ಅದು ಒಳ್ಳೆ ಗೈಡ್ಗಳು ಸಿಗ್ತಾರೆ ನಿಮಗೆ. ಆದ್ರೆ ಬಿಜಾಪುರಕ್ಕೆ ಹೋದ್ರೆ, ಬೀದರಿಗೆ ಹೋದ್ರೆ, ಗುಲ್ಬರ್ಗಕ್ಕೆ ಹೋದ್ರೆ, ಈ ತರದೆಲ್ಲ ಜಾಗಗಳನ್ನೆಲ್ಲ ನಾವು ನೋಡಿದ್ರೆ, ಆಮೇಲೆ ಹಿಸ್ಟಾರಿಕ್ ಪ್ಲೇಸಸ್ ಸಂಬಂಧಿಸಿದಂತಹ ಮಾಹಿತಿಗಳೆಲ್ಲ ತಪ್ಪು ಮಾಹಿತಿಗಳೆಲ್ಲ ಇರುತ್ತೆ ಎಷ್ಟೋ ಕಡೆಗಳಲ್ಲಿ. ಈ ರೀತಿ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರತ್ಯೇಕವಾದಂತಹ ಒಂದು ಪ್ರವಾಸಿ ನೀತಿಯನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು, ಇಡೀ ರಾಜ್ಯಕ್ಕೊಂದು ನೀತಿ ಇರುತ್ತೆ. ಕರಾವಳಿಗೆ ಬೇರೆ ಮಾಡಬಹುದು, ಮಲೆನಾಡಿಗೆ. ಈಗ ನಿಮ್ಮ ಮಲೆನಾಡಿನಲ್ಲಿ ಇವತ್ತು ಹೋಮ್ ಸ್ಟೇಗಳು ಮತ್ತು ರೆಸಾರ್ಟ್ಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದೆ. ಅದು ಚಿಕ್ಕಮಗಳೂರು ಇರ್ಬೋದು, ಸಕಲೇಶ್ಪುರ, ಹಾಸನ ಇರ್ಬೋದು, ಕೊಡಗು ಇರ್ಬೋದು, ಅದನ್ನು ಕೂಡ ನಾವು ಅದೇ ಬೆಲ್ಟ್ ನಲ್ಲಿ ನಾವು ಸೇರಿಸ್ಕೊತಾ ಇದ್ದೀವಿ. ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಜನರು ಅವರಷ್ಟಕ್ಕೆ ಬರ್ತಾರೆ, ಅಲ್ಲಿ ಅದಕ್ಕೆ ಸಂಬಂಧಿಸಿದ ಹೆಚ್ಚಿನ ಪ್ರಚಾರಗಳಿರೋದಿಲ್ಲ. ಆನ್ಲೈನ್ ಇವತ್ತು ನಮಗೆ ಆನ್ಲೈನ್ ಫೆಸಿಲಿಟಿ ಬೇಕಾದಷ್ಟು ಇದೆ. ಹೆಚ್ಚಿನ ರೆಸಾರ್ಟ್ಗಳು ಇವತ್ತು ಆನ್ಲೈನ್ ಮೇಲೆ ಬುಕಿಂಗ್ ಆಗುವಂತದ್ದು ಇದೆ. ಮಂಗಳೂರಿನಲ್ಲಿ ಒಂದು ರೆಸಾರ್ಟ್ ಅಲ್ಲಿಯವರಿಗೆ ಹೆಚ್ಚು ಪರಿಚಯ ಇಲ್ಲ, ಆದ್ರೆ ಬೆಂಗಳೂರಿನಿಂದ ನಿರಂತರವಾಗಿ ಬರ್ತಾರೆ ಪ್ರವಾಸಿಗರು. IT BT ಅವರೆಲ್ಲ ಬರ್ತಾರೆ. ನೀವು ಕೊರೋನಾ ಬಗ್ಗೆ ಹೇಳಿದ್ರಿ, ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಜನ ವರ್ಕ್ ಫ್ರಮ್ ಎವ್ರಿವೇರ್ ಅನ್ನುವಂತ ನೀತಿ ಬಂತು IT ಕಂಪನಿಗಳಲ್ಲಿ. ನೀವು ಎಲ್ಲಿದ್ರು ನೀವು ವರ್ಕ್ ಫ್ರಮ್ ಹೋಮ್ ಮಾತ್ರ ಅಲ್ಲ, ವರ್ಕ್ ಫ್ರಮ್ ಎನಿ ಕಂಟ್ರಿ ಅನ್ನೋ ಪರಿಸ್ಥಿತಿ ಇದು ಬಂತು ಕೂಡ, ಯಾವುದು ಸಿಸ್ಟಮ್ ಕೂಡ ಬಂತು. ಬೆಂಗಳೂರಿನ IT ಕಂಪನಿಯ ಎಷ್ಟೋ ಕೆಲಸಗಾರರು, ತಂತ್ರಜ್ಞರು ಕಾರವಾರದ ಯಾವುದೋ ಒಂದು ಗೆಸ್ಟ್ ಹೌಸ್ ನಲ್ಲಿ ಕೂತ್ಕೊಂಡ್ಬಿಟ್ಟು, ಹೋಮ್ ಸ್ಟೇ ನಲ್ಲಿ ಕೂತ್ಕೊಂಡ್ಬಿಟ್ಟು ತಿಂಗಳಾನುಗಟ್ಟಲೆ ಕೆಲಸ ಮಾಡಿರೋದಿದೆ. ಉದಾಹರಣೆಗಳು, ಸಂಸಾರ ಸಮೇತ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ ಅವರು. ಈ ತರದ ಫೆಸಿಲಿಟಿಗಳೆಲ್ಲ ಬಂತು ಕೊರೋನಾ ನಂತರ. ಒಂದು ಆನ್ಲೈನ್ ನ ಒಂದು ಇದು ಕೂಡ ಬಂತಲ್ಲಿ. ವರ್ಕ್ ಫ್ರಮ್ ಹೋಮ್ ಅನ್ನುವಂತ ಕಲ್ಚರೇ ಬೆಂಗಳೂರಿನಲ್ಲಿ ಶುರುವಾಗಿದ್ದು ಕೊರೋನಾ ನಂತರ ಬಹಳ ವ್ಯಾಪಕವಾಗಿ ಶುರುವಾಯಿತು. ಅದಕ್ಕಿಂತ ಮುಂಚೆ ಯಾರು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ ಅದನ್ನ. ಸೊ ನಮ್ಮ ಟೂರಿಸಂ ಅಭಿವೃದ್ಧಿಗೆ ಸಂಬಂಧಿಸಿ ಈ ತರದ ವೆರೈಟಿ ಆಫ್ ಇದು ಇದೆಯಲ್ಲ, ನೀತಿ ಅಗತ್ಯ ಇದೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತಾ ನಿಮಗೆ, ಸುಧೀರ್ ಕುಮಾರ್? ಇಲ್ಲ, ಅವರಿಬ್ರು ತುಂಬಾ ಪ್ರಾಂಪ್ಟ್ ಆಗಿ ಮತ್ತು ತುಂಬಾ ಸತ್ಯವಾದಂತ ಸಂಗತಿಗಳನ್ನ ಹೇಳಿದ್ರು. 100ಕ್ಕೆ 100 ಸತ್ಯ. ಒಂದು ರಾಜ್ಯಕ್ಕೆ ಒಂದು ಪ್ರವಾಸೋದ್ಯಮದ ಜೊತೆಗೆ ಆ ರಾಜ್ಯದ ಪ್ರವಾಸೋದ್ಯಮ ನೀತಿ ದೇಶದ ಇಡೀ ಪ್ರವಾಸೋದ್ಯಮ ನೀತಿಗೆ ಒಂದು ಪೂರಕವಾಗುವ ರೀತಿಯಲ್ಲಿ ರೂಪಿಸ್ಬೇಕು ಅಂತ ಏನು ಬೀರಣ್ಣ ಅವರು ಹೇಳಿದ್ರು, ಅದು ತುಂಬಾ ಸ್ಪಷ್ಟವಾಗಿದೆ, ಸರಿಯಾಗಿದೆ. ಅದೇ ರೀತಿಯಾಗಿ ಇಲ್ಲಿ ರೀಜನಲ್ ವೈಸ್ ನೀತಿಗಳನ್ನ ಮಾಡಬೇಕಾದ ಅವಶ್ಯಕತೆ ಇದೆ. ಉದಾಹರಣೆಗೆ ಕರಾವಳಿಯ ತೀರದ ಪ್ರವಾಸೋದ್ಯಮಕ್ಕೆ ಒಂದು ರೀತಿಯ ಪಾಲಿಸಿ, ಮಲೆನಾಡಿನ ನೀವು ಹೇಳಿದಾಗೆ ಕೊಡಗು ಮತ್ತು ಚಿಕ್ಕಮಗಳೂರಿನ ಹೋಮ್ ಸ್ಟೇಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಭೂಮಿಯ ಹಕ್ಕುಗಳು, ಕಂದಾಯ ಇಲಾಖೆ ಹಲವಾರು ನಿಯಮಗಳು, ಈ ರೀತಿಯ ಹಲವಾರು ಸಮಸ್ಯೆಗಳಿವೆ. ಅದಕ್ಕೋಸ್ಕರ ಅದನ್ನ ರೀಜನ್ ವೈಸ್ ಆದಂತ ಪಾಲಿಸಿಯನ್ನ ಮಾಡತಕ್ಕಂಥದ್ದು ತುಂಬಾ ಆಪ್ಟ್ ಆಗಿದೆ ಮತ್ತು ಬೇಕಾಗಿದೆ ಅದು. ಮತ್ತು ಬೀರಣ್ಣ ಅವರು ಹೇಳಿದಾಗೆ ಈ KSTDC ಅವರು ಕಟ್ಟಡ ಕಟ್ಟೋದ್ರಲ್ಲಿ ಮಾತ್ರ ಅವರು ಭಾರಿ ಆಸಕ್ತಿ, ಕಟ್ಟಡವನ್ನ ಕಟ್ಟಿಬಿಟ್ಟಿದ್ದಾರೆ. ಅದ್ರ ಹಿಂದ್ಗಡೆ ಗುತ್ತಿಗೆದಾರಿಕೆ, ಹಿತಾಸಕ್ತಿ ಇವೆಲ್ಲ ಇರ್ಬೋದು, ಆದ್ರೆ ಆ ಕಟ್ಟಡಗಳು ಹೇಗೆ ಮೇಂಟೈನ್ ಆಗ್ತಿದೆ ಅನ್ನೋದನ್ನ ಗಮನಿಸಿದಾಗ ತುಂಬಾ ಗಲೀಜಿನ ರೂಪಗಳಿದ್ದಾವೆ. ಇತ್ತೀಚೆಗೆ ಕೇವಲ 3 ತಿಂಗಳ ಹಿಂದೆ ನಾನು ಹಂಪಿಗೆ ಹೋಗಿದ್ದೆ. ಅಲ್ಲಿ ಒಂದು KSTDCಯ ಬರೀ ಒಳ್ಳೆ ಸುಂದರವಾದ ಕಟ್ಟಡ ಇದೆ, ಆದ್ರೆ ಒಂದೇ ಒಂದು ರೂಮ್ಗಳು, ಮೈನ್ ಹೋಟೆಲ್ ಪ್ರಿಮಿಸಸ್ ಬಿಟ್ಟು ಬೇರೆ ಪ್ರದೇಶಗಳು ಕ್ಲೀನ್ ಆಗಿಲ್ಲ, ಅಚ್ಚುಕಟ್ಟಾಗಿಲ್ಲ, ಮೇಂಟೆನೆನ್ಸ್ ಇಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳಿ ಅಲ್ಲೇ ನಿಗಮದ ಅಧ್ಯಕ್ಷರಿಗೂ ಸಹಿತ ಫೋನ್ ಮಾಡಿ ನಾನು ಅಲ್ಲಿಯ ವೈಫಲ್ಯಗಳನ್ನ ಹೇಳಿದೆ. ಉದಾಹರಣೆಗೆ ಇಡೀ ಅವರೆಲ್ಲ KSTDC ಇರ್ತಕ್ಕಂಥ ಹೋಟೆಲ್ಗಳು ಎಲ್ಲಿ ನಡೀತಾ ಇದ್ದಾವೆ, ಅಲ್ಲಿ ಆ ಹೋಟೆಲ್ಗಳಲ್ಲಿ ಒಂದೇ ರೀತಿಯ ಮೆನು ಇರುತ್ತೆ. ರೀಜನಲ್ ವೈಸ್ ಫುಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಪುಟ್ಟ ಪಾಲಿಸಿಯನ್ನ ರೂಪಿಸೋದಕ್ಕಾಗಲ್ವಾ? ಕರಾವಳಿಯ ಆಹಾರದ ಪದ್ಧತಿ. ಬಾದಾಮಿನಲ್ಲಿ ಹೋದಾಗ ನನಗೆ ಅಲ್ಲಿ ಏನಾದ್ರೂ ರೊಟ್ಟಿ ಗಿಟ್ಟಿ ಸಿಗ್ಬೋದಂದ್ರೆ ಅದೇ ಬ್ರೆಡ್ ಜಾಮು. ಬೆಳಿಗ್ಗೆ ನಾಷ್ಟಕ್ಕೆ ಬ್ರೆಡ್ ಜಾಮ್ ತಿನ್ನೋದು ಹೇಗೆ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಆಗ್ತದೆ. ಹೌದೌದು, ಆ ರೀತಿ ಅದೇನೋ ಒಂದು ಕಾಂಟಿನೆಂಟಲ್ ಆಗಿರೋದು ಬೇಕೋ ಅದನ್ನ ಇಡ್ಲಿ, ಆದ್ರೆ ಸ್ಥಳೀಯವಾದದ್ದನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ಪಾಲಿಸಿ ಆಗ್ಬೇಕು. ನಮ್ಮ ರೀಜನ್ ಬಯಲುಸೀಮೆಯ ಆಹಾರ, ಕರಾವಳಿಯ ಆಹಾರ ಅಥವಾ ಕರಾವಳಿಯ ಮೀನು, ಇದರ ಬಗ್ಗೆ ಒಂದು ಸ್ಪೆಷಲ್ ಆದಂತ ಇಂಟ್ರೆಸ್ಟ್ ಆ ರೀಜನ್ ವೈಸ್ ಆದಂತ KSTDC ಗೆಸ್ಟ್ ಹೌಸ್ ನಲ್ಲಿ ಮಾಡ್ತಕ್ಕಂಥದ್ದು ಮತ್ತು ಪ್ರೈವೇಟ್ ಖಾಸಗಿ ಆದಂತ ರೆಸಾರ್ಟ್ಗಳು ಈ ಪಾಲಿಸಿಗಳನ್ನ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಅದೇ ರೀತಿಯಾಗಿ ಬೀರಣ್ಣ ಅವರು ನೋಟಿಸ್ ಮಾಡಿದಾಗೆ ಉದ್ಯೋಗ ಸೃಷ್ಟಿಯ ದೃಷ್ಟಿಯಿಂದನೂ ಸಹಿತ ನಾವು ಪ್ರವಾಸಿ ಸ್ನೇಹಿ ಪೊಲೀಸ್ ಪಡೆಯನ್ನ ನಾವು ನಿರ್ಮಾಣ ಮಾಡಬೇಕು. ಮತ್ತು ಗೈಡ್ಗಳ ಬಗ್ಗೆ ಹೇಳಿದ್ರಲ್ಲ, ಗೈಡ್ಗಳನ್ನ ಮೋಸ್ಟ್ ಸೆಕ್ಯುಲರ್ ಮಾಡ್ಬೇಕು. ಗೈಡ್ಗಳನ್ನ ನೀವು ಸೆಕ್ಯುಲರ್ ಆಗಿ ಮಾಡದೇ ಇದ್ರೆ, ಅವರಿಗೆ ಸಂವಿಧಾನದ ಅರಿವನ್ನ ಕೊಟ್ಟು ಒಂದು ಪ್ರಾಂಪ್ಟ್ ಆದಂತಹ ರೀತಿಯ ಇದ್ ಮಾಡದೇ ಇದ್ರೆ, ಅವರು ತುಂಬಾ ಸಂದರ್ಭದಲ್ಲಿ ಅಲ್ಲಿ ಆಗಿರ್ತಕ್ಕಂತ ದಾಳಿಗಳ, ರಾಜರ ಕಾಲದ ದಾಳಿಗಳನ್ನ ಅದು ಈಗಿನ ಧರ್ಮ ರಾಜಕಾರಣದ ವ್ಯಾಖ್ಯಾನದೊಳಗೆ ತಂದು ಅದನ್ನ ಇಂಟ್ರೊಡ್ಯೂಸ್ ಮಾಡಿ, ನಾನು ಹಲವಾರು ಜನ ಗೈಡ್ಗಳಿಗೆ
ಇದು ಸರಿಯಲ್ಲ ಅಂತ ಹೇಳಿ ಬಂದಿರ್ತಕ್ಕಂಥ ವ್ಯಕ್ತಿ ಆಗಿದ್ರಿಂದ ನಾನು ಅದನ್ನ ನಿಮ್ಮ ಹತ್ರ ಹೇಳ್ಬೇಕಾಗ್ತದೆ. ಯಾಕೆಂತಂದ್ರೆ ಆ ರೀತಿ ಮಾಡಿ ಇದೊಂದು ಏನೋ ಒಂದು ಹೊಸ ಕೋಮು ಏನೋ ಇದಿದ ಅಸಹಿಷ್ಣುತೆ ಇದೆಯಲ್ಲ, ಅದಕ್ಕೆ ಒಂದು ನೀರನ್ನೇ ಅರಿತಕ್ಕಂಥ ರೀತಿಯ ಒಂದು ಗೈಡ್ಗಳು ನಮ್ಗೆ ಅಲ್ಲಲ್ಲಿ ಕಂಡದ್ದನ್ನು ಸಹಿತ ನಾವು ನೋಡ್ತಾ ಇದ್ದೇವೆ. ಅದು ಯಾವ ಪ್ರದೇಶ ಅಂತಲ್ಲ, ಹಲವಾರು ಪ್ರದೇಶಗಳ ಪ್ರವಾಸಿ ತಾಣಗಳ ಗೈಡ್ಗಳ ಸಮಸ್ಯೆ ಬಾರಿ ಚೆನ್ನಾಗಿದೆ. ಅವರು ಸಾರ್ವಜನಿಕ ಭಾಷಣಗಳಲ್ಲಿ ಏನು ಹೇಳ್ತಾ ಇದ್ದಾರೆ, ಬೇರೆ ಬೇರೆ ರಾಜಕೀಯ ಅಜೆಂಡಾಗಳು, ಆ ರೀತಿಯಾಗಿ ಅಲ್ಲಿ ನಡೆದಿರ್ತಕ್ಕಂಥ ದಾಳಿಗಳನ್ನು ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥದ್ದನ್ನು ನೋಡಿದಾಗ ಅದನ್ನು ಸಹಿತ ಅವರನ್ನ ಒಂದು ಸೆಕ್ಯುಲರ್ ಫ್ಯಾಬ್ರಿಕ್ ಒಳಗೆ ತಂದು ಅದನ್ನ ಹೇಗೆ ಹೇಳ್ಬೇಕು ಅನ್ನೋದನ್ನು ಸಹಿತ ಟ್ರೈನ್ ಮಾಡ್ಬೇಕಾದಂತ ಅವಶ್ಯಕತೆ ಇದೆ. ಮತ್ತು ಪ್ರವಾಸಿ ಸ್ನೇಹಿ ಪೊಲೀಸರು, ಈ ರೆಗ್ಯುಲರ್ ಪೊಲೀಸ್ಗಳ ಜೊತೆಗೆ ಪ್ರವಾಸಿ ಸ್ನೇಹಿ ಪೊಲೀಸರು ಬೇಕು. ಉದಾಹರಣೆಗೆ ನಾನು ಇತ್ತೀಚೆಗೆ ಹೊನ್ನಾವರಕ್ಕೆ ಹೋಗಿದ್ದೆ. ಹೊನ್ನಾವರದ ಬೀಚ್ ನಲ್ಲಿ ಹೋದಾಗ ಅಲ್ಲಿ ಪಾಪ ಬೀಚ್ ಗೈಡ್ಗಳಿದ್ದಾರೆ. ಪಾಪ ಅವರು ಒಂದು ಹಂತದವರಿಗೆ ಅಷ್ಟೇನೆ 6 ಗಂಟೆಗೆ ಅವ್ರು ಸೀದಾ ಹೋಗ್ಬಿಡ್ತಾರೆ. ಅಲ್ಲಿ ಅವರು ಒಂದ್ಸತಿ ಚೀಟಿ ಓದ್ತಾರೆ, ವಾರ್ನ್ ಮಾಡ್ತಾರೆ. ಸರಿ, ನಾನು ಅವರ ಏನು ಶ್ರಮವನ್ನ, ಅವರ ದುಡಿಮೆಯನ್ನ ಅವಮಾನ ಮಾಡ್ತಿಲ್ಲ, ಬಟ್ ಅವರಿಗೆ ಈ ಕಮಿಟ್ಮೆಂಟ್ ಅನ್ನ ಕಲಿಸ್ತಕ್ಕಂತ, ಅವ್ರನ್ನ ಔಟ್ಸೋರ್ಸಿಂಗ್ ಜಾಬ್ ಮಾಡೋದಲ್ಲ, ಕಾಯಂ ಜಾಬ್ಗಳನ್ನ ಕೊಟ್ಟು ಅವರ ಪ್ರವಾಸಿ ಗೈಡ್, ಪ್ರವಾಸಿ ಪೊಲೀಸ್, ಪ್ರವಾಸಿ ಸೆಕ್ಯೂರಿಟೀಸ್ ಈ ರೀತಿಯಾಗಿ ಮಾಡಿ ಒಂದು ಉದ್ಯಮ ಸ್ನೇಹಿಯನ್ನಾಗಿ ಮಾಡ್ಬೇಕೆ ಹೊರತು ಅದು ಸುಮ್ನೆ ಅವರು ಬೀರಣ್ಣ ಅವರು ತುಂಬಾ ಚೆನ್ನಾಗಿ ನೋಟಿಸ್ ಮಾಡಿ ಹೇಳಿದ್ರು, ಆ ಪ್ರವಾಸೋದ್ಯಮಗಳನ್ನ ನಾವು ಮಾಡ್ಬೇಕು. ಈಗ ಏನು ಟೆಂಪಲ್ ಟೂರ್ಸ್ ಅದ್ರ ಬಗ್ಗೆ ಯಾವ ರೀತಿ ಪಾಲಿಸಿಗಳು ಮಾಡ್ಬೇಕು, ಅಥವಾ ಫಾಲ್ಸ್ ಗಳಿದಾವೆ, ಅಲ್ಲಿ ಅನ್ಐಡೆಂಟಿಫೈಡ್ ಫಾಲ್ಸ್ ಗಳಿದಾವೆ, ಅದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಇವನ್ನೆಲ್ಲ ಯೋಚನೆ ಮಾಡಿ, ವಿಶೇಷವಾಗಿ ಅವ್ರು ಹೇಳಿದ್ದ ಸಂಗತಿಯನ್ನು ಮತ್ತೊಮ್ಮೆ ಸ್ಪಷ್ಟೀಕರಿಸ್ತೀನಿ. ರೀಜನ್ ವೈಡ್ ಪ್ರವಾಸೋದ್ಯಮ ನೀತಿ ಬೇಕು. ಮತ್ತು ಬೀರಣ್ಣ ಅವ್ರು ಹೇಳಿದಂಗೆ ಅಧಿಕೃತವಾದ ರೆಸಾರ್ಟ್ ನಡೆಸೋರಿಗೆ, ಅಧಿಕೃತವಾದ ಹೋಮ್ ಸ್ಟೇ ನಡೆಸೋರಿಗೆ ಇವರ ನಿಯಮಗಳ ಅಡೆತಡೆಗಳಿದ್ದಾವೆ. ಅನಧಿಕೃತವಾಗಿ ನಡೆಸೋರಿಗೆ ಏನೂ ಇಲ್ಲ, ಲೋಕಲ್ ಡಿಪಾರ್ಟ್ಮೆಂಟ್ ಜೊತೆ ಮ್ಯಾನೇಜ್ ಮಾಡ್ಕೊಂಡ್ರು ಅವ್ರು ಅನಧಿಕೃತವಾಗಿ ನಡೆಸ್ತಾ ಹೋದ್ರು. ಅಧಿಕೃತವಾಗಿ ನಡೆಸ್ತಕ್ಕಂಥವ್ರಿಗೆ ಹಲವಾರು ತೊಂದರೆಗಳಿದೆ. ಮತ್ ನೀವು ಪ್ರಾರಂಭದ ಡಿಸ್ಕಷನ್ ಅಲ್ಲಿ ನೋಟಿಸ್ ಮಾಡಿದಾಗೆ ಸರ್ಕಾರ ಬರೀ ರೆಸಾರ್ಟ್ ಮಾಲೀಕರು ಮತ್ತು ಹೋಮ್ ಸ್ಟೇ ಅವರೇ ಜವಾಬ್ದಾರರು ಅಂತ ಹೇಳೋದು ಒಂದು ಸರಳವಾದ ಸೂತ್ರ ಆಗಕೂಡದು. ಅದು ಸರ್ಕಾರದ ಗಂಭೀರ ಜವಾಬ್ದಾರಿಯೂ ಹೌದು. ಸುತ್ತಲೇ ಕೊಟ್ಟು ಹೋದ್ರೆ ಆಗೋದಿಲ್ಲ. ಸರ್ಕಾರದ ಗಂಭೀರವಾದಂತ ಜವಾಬ್ದಾರಿಯೂ ಹೌದು. ಹೈವೇ ಪೆಟ್ರೋಲಿಂಗ್ ಮಾಡಿದ ಹಾಗೇನೆ ಒಂದು ಪ್ರವಾಸಿ ಪೆಟ್ರೋಲಿಂಗ್ ವೆಹಿಕಲ್ ಗಳನ್ನು ಮಾಡಿದ್ರೆ ಅದಕ್ಕೆ ಆದಂತ ಒಂದು ಭಾವನೆಗಳ ನಿರ್ಮಾಣ ಆಗುತ್ತೆ, ಸೆಕ್ಯೂರಿಟಿ ಆದಂತ ಸೆಕ್ಯೂರ್ಡ್ ಆದಂತ ಫೀಲಿಂಗ್ ಬರ್ತದೆ. ಇದಕ್ಕೆ ಸರ್ಕಾರ ಕುಂತು ಸಾವಧಾನದಿಂದ ಒಂದು ಪಾಲಿಸಿಯನ್ನ ನಿರ್ಮಾಣ ಮಾಡೋದು ದೃಷ್ಟಿಯಿಂದ ಗಮನಿಸಿದ್ರೆ ಬಾರಿ ಒಳ್ಳೇದು. KSTDC ಅವ್ರು ಹೇಳಿದ್ರಲ್ಲ, ಹಳಿಯಾಳದಲ್ಲಿ ಏನೋ ಯಾವ್ದೋ ವಿದ್ಯಾರ್ಥಿ ನಿಲಯ ನಡೆಸಿ, ಯಾಕೆ ಕಟ್ಟಿದ್ರು ಬಿಲ್ಡಿಂಗ್ ಅನ್ನ ಕಟ್ಟೋದ್ರ ಹಿಂದ್ಗಡೆ ಹಿತಾಸಕ್ತಿ ಇದೆ, ಅವರಿಗೆ ಗುತ್ತಿಗೆದಾರಕ್ಕೆ ಹಿತಾಸಕ್ತಿ ಇದೆ. ಅದ್ರೊಳಗೆ ಅದನ್ನ ಒಂದು ಯಶಸ್ವಿ ಪ್ರವಾಸೋದ್ಯಮವಾಗಿ ರೂಪಿಸೋಕೆ ಯಾಕೆ ಆಗ್ತಿಲ್ಲ ಅದನ್ನ ನೋಡ್ಬೇಕು. ಮತ್ತು ಕರ್ನಾಟಕದ ಜಂಗಲ್ ಲಾಡ್ಜಸ್ ಮತ್ತು ರೆಸಾರ್ಟ್ಸ್ ಇದೆಯಲ್ಲ, ಅದು ಕರ್ನಾಟಕದವರಿಗೆ ನಿಲುಕದ ರೀತಿಯ ನಿಲುವುಗಳಿವೆ, ಸಿಸ್ಟಮ್ಗಳಿವೆ. ಅದು ಹೋಗ್ಬೇಕು. ಕನ್ನಡಿಗನೂ ಸಹಿತ, ಕರ್ನಾಟಕದವನೂ ಸಹಿತ ಆ ಪ್ರವಾಸೋದ್ಯಮದ ಭಾಗಿಯಾಗಬೇಕು. ಅವನಿಗೂ ಸಹಿತ ಒಬ್ಬ ಯಾದಗಿರಿಯಿಂದ, ಕೊಪ್ಪಳದಿಂದ ಬಂದವನಿಗೆ ಅವನಿಗೆ ಕಬಿನಿಯ ಜಂಗಲ್ ರೆಸಾರ್ಟ್ ನಲ್ಲಿ ಒಂದು ಅವನಿಗೆ ಬರ್ತಕ್ಕಂಥ ವೆಚ್ಚ ಇದೆಯಲ್ಲ, ಸ್ಥಳೀಯರಿಗೆ ಒಂದು ಇದನ್ನ ಕೊಡ್ಲೇಬೇಕು. ಕರ್ನಾಟಕದವರಿಗೆ ಅಂತಾದ್ರೆ ಬಾಡಿಗೆಯಲ್ಲಿ ಒಂದು ರಿಯಾಯಿತಿ ಇರಲೇಬೇಕು, ಫುಡ್ ಅಲ್ಲಿ ಒಂದು ರಿಯಾಯಿತಿ ಇರಲೇಬೇಕು. ಹೀಗಿದ್ದಾಗ ಅದು ಒಂದು ಸ್ನೇಹಿ ಆಗ್ತದೆ, ಕರ್ನಾಟಕ ಸ್ನೇಹಿ ಆಗ್ತದೆ. ಮತ್ತು ಕನ್ನಡಿಗರೆಲ್ಲರೂ ಸಹಿತ ಈ ಪ್ರವಾಸೋದ್ಯಮದ ಪಾಲಿಸಿಯ ಭಾಗಿಗಳಾಗ್ತಾರೆ, ಈ ಉದ್ಯಮದ ಭಾಗಿಗಳಾಗ್ತಾರೆ ಅಂತ ನನಗೆ ಅನ್ಸುತ್ತೆ. ಎಸ್, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನಾನು ಕೂಡ ಅಬ್ಸರ್ವ್ ಮಾಡಿರೋದು ಏನು ಅಂತ ಹೇಳಿದ್ರೆ, ನಾನು ಉಳ್ಳಾಲ ಮತ್ತು ಸೋಮೇಶ್ವರ ಬೀಚ್ ನಿಮಗೆ ಬಹಳ ಅಲ್ಲಿ ದುರಂತಗಳು ಬಹಳ ನಡೀತವೆ ಅಲ್ಲಿ. ಯಾಕಂದ್ರೆ ಸಮುದ್ರ ತುಂಬಾ ರಫ್ ಇರ್ತದೆ ಅಲ್ಲಿ ಹೆಚ್ಚು ಅವಘಡಗಳು ಸಂಭವಿಸುವುದು, ವಿದ್ಯಾರ್ಥಿಗಳು ಎಲ್ಲಿಂದ ಬಂದಿರೋರು ನೀರಲ್ಲಿ ಕುಚ್ಕೊಂಡು ಹೋಗೋದಿಲ್ಲ, ಈ ತರದ ಘಟನೆಗಳು ಅಲ್ಲಿ. ಸ್ಥಳೀಯ ಮೊಗವೀರ ಸಮುದಾಯದವರು ಮತ್ತು ಸ್ಥಳೀಯರು ಬಹಳ ಮಂದಿ ಅಲ್ಲಿ ಅಲರ್ಟ್ ಆಗಿರ್ತಾರೆ. ಕೆಲವು ಯುವಕರು ಅದಕ್ಕಾಗಿ ಈ ಜೀವ ರಕ್ಷಣೆಯ ಒಂದು ತಂಡವೇ ಅಲ್ಲಿದೆ. ಅಲ್ಲಿ ಬಹಳಷ್ಟು ಇಂಥ ಪ್ರಕರಣಗಳನ್ನು ನಾವು ನೋಡಿದೀವಿ. ಅಂದ್ರೆ ಸ್ಥಳೀಯರಿಗೆ ಆ ತರದ ಧೋರಣೆ ಇದೆ ಅಂತ ನಾವು ಸಾರಾಸಗಟಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಕ್ಸ್ಪ್ಲಾಯ್ಟ್ ಮಾಡ್ತೀವಿ ಅನ್ನುವಂಥದ್ದು ಆ ತರದ, ಅಂದ್ರೆ ಪ್ರವಾಸಿಗರನ್ನ ಸ್ನೇಹಮಯವಾಗಿ ನೋಡುವಂತ ಒಂದು ಇದು ಕೂಡ ನಮ್ಮಲ್ಲಿ ಇದೆ, ನಮ್ಮ ಸಂಸ್ಕೃತಿನ ಪಾಠ ಆಗಿದೆ ಅದು. ಅದರಲ್ಲಿ ಸರ್ಕಾರದ ನಿಲುವು ಏನಾಗಿದೆ ಅಂತ ಹೇಳಿದ್ರೆ, ಈಗ ಗಂಗಾಧರ್, ಈಗ ಸರ್ಕಾರದವರು ಟೈಟ್ ಮಾಡ್ತಾ ಇದ್ದಾರೆ. ಏನು, ರಿಸಾರ್ಟ್ಗಳಿರ್ಬೋದು, ಹೋಮ್ ಸ್ಟೇಗಳಿರ್ಬೋದು, ಅಥವಾ ಗೆಸ್ಟ್ ಹೌಸ್ಗಳಿರ್ಬೋದು, ಸೆಕ್ಯೂರಿಟಿಯ ಇದು ಈಗ ಮೊನ್ನೆ ಅಲ್ಲಿ ಸಾನಾಪುರದಲ್ಲಿ ಅವರು ಎಷ್ಟೋ ಕಿಲೋಮೀಟರ್ ದೂರ ಹೋಗ್ಬಿಟ್ಟು ಅಲ್ಲಿ ತುಂಗಭದ್ರಾ ನದಿ ದಂಡೆ ತೀರದಲ್ಲಿ ಕೂತಿದ್ರು, ಅವರು ಕಾಲುವೆ ತೀರದಲ್ಲಿ ಕೂತಿದ್ರು. ಅಲ್ಲಿ ಬೆಳದಿಂಗಳು ಮತ್ತು ರಾತ್ರಿ ಹೊತ್ತಿಗೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರಷ್ಟಕ್ಕೆ ಅವರು ಗಿಟಾರ್ ನುಡಿಸ್ಕೊಂಡು ಸೈಲೆಂಟ್ ಆಗಿ ಕೂತಿದ್ರು. ಅವರು ಅಲ್ಲಿವರೆಗಿನ ಸುರಕ್ಷತೆಯನ್ನ ಆ ಹೋಮ್ ಸ್ಟೇನವ್ರು ನೋಡ್ಕೊಳ್ಳಿಕ್ಕೆ ಸಾಮರ್ಥ್ಯ ಇದೆಯಾ ಅವರಿಗೆ?
ಅವರಿಗೆ ಸಾಮರ್ಥ್ಯ ಇರೋದಿಲ್ಲ. ಬಹಳ ಸಲ ಏನಾಗುತ್ತೆ, ಸಣ್ಣ ಸಣ್ಣ ಹೋಮ್ ಸ್ಟೇಗಳು ಇರ್ತವೆ. ಅಲ್ಲಿ ಸುತ್ತಮುತ್ತ ಇರೋ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಇವರಿಗೂ ಗೊತ್ತಿರೋದಿಲ್ಲ. ಅವರಿಗೆ ಅವ್ರು ಬಂದಿರ್ತಾರೆ, ಇಲ್ಲಿ ಊಟ ತಿಂಡಿ ವ್ಯವಸ್ಥೆ ನೋಡ್ಕೋತಾರೆ, ಅಲ್ಲಿಯ ಸುರಕ್ಷತೆಯನ್ನು ಅವ್ರು ನೋಡ್ಕೋತಾರೆ. ನಮ್ಮ ಮನೆಯಲ್ಲಿದ್ದಾಗ ನಾವು ಅವರ ಸುರಕ್ಷತೆಯನ್ನು ನೋಡ್ಕೋಬಹುದು. ಬೆಳಿಗ್ಗೆದವ್ರು ಎಲ್ಲಿ ಹೋಗ್ತಾರೆ ಅನ್ನೋದು ಎಂಟ್ರಿ ಆಗೋದಿಲ್ಲ. ಅಲ್ಲಿ ಅವರೆಲ್ಲೋ ಹೋಗ್ತಾರೆ, ಮತ್ತೆ ಬರ್ತಾರೆ ರಾತ್ರಿಗೆ. ಊಟ ತಿಂಡಿದ ವ್ಯವಸ್ಥೆಯನ್ನ ಮಾತ್ರ ನೋಡ್ಕೊಳ್ಳೋದು, ಆ ತರದ್ದು ವ್ಯವಸ್ಥೆ ಇದೆ ಇಲ್ಲಿ. ಈಗ ಸರ್ಕಾರ ಈ ಹೊಸ ನಿರ್ಬಂಧಗಳನ್ನ ಹೇರ್ಲಿಕ್ಕೆ ಹೋದ್ರೆ, ಈಗ ಏನು ಅರಳಿದೆ ಇಲ್ಲ ಈ ಉದ್ಯಮ, ಇದು ಸುವಮೋಟೋ ಏನು ಅರಳುತ್ತಾ ಇದೆಯಲ್ಲ ಖಾಸಗಿಯವರು ಅವರ ಆಸಕ್ತಿನಲ್ಲಿ, ಲಾಭದ ಅಂಶ ಕಡಿಮೆ ಆಗುತ್ತೆ ಮತ್ತು ನಷ್ಟ ಆಗುವ ಸಾಧ್ಯತೆ ಕೂಡ ಇದೆ. ಇದು ಇನ್ನೊಂದು ರೀತಿಯಲ್ಲಿ ಸರ್ಕಾರ ಇದನ್ನು ಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಹೋದ್ರೆ ಆ ಉದ್ಯಮದ ಮೇಲೆ ಕೂಡ ಒಂದು ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ ಅಂತ ನಿಮ್ಗೆ ಅನಿಸ್ತದ ಗಂಗಾಧರ್? ಇಲ್ಲ, ಈಗ ನಮ್ಮಲ್ಲಿ ನಮ್ಮ ಗೋಕರ್ಣವನ್ನೇ ತೆಗೆದುಕೊಂಡ್ರೆ ಸುಮಾರು ಈ ಮೇನ್ ಬೀಚ್ ಏನಿದೆ ಸುಮಾರು ಒಂದು 7 ಕಿಲೋಮೀಟರ್ ದೂರದಲ್ಲಿದೆ. ಹೀಗೆ ನಮ್ಮ ಅದರ ಉದ್ದ. ಸೊ ಆ ತೀರದಲ್ಲಿ 100 ರೆಸಾರ್ಟ್ಗಳಿವೆ, ಹೋಮ್ ಸ್ಟೇಗಳಿದೆ. ಹೋಮ್ ಸ್ಟೇ ಗಮನಕ್ಕೆ ಬರೋದಿಲ್ಲ. ಅಲ್ಲಿ ಹೋಮ್ ಸ್ಟೇದಲ್ಲಿ 3-4 ಜನ ಉಳಿಬಹುದು ಅಷ್ಟೇನೆಯ. ದೊಡ್ಡದಾದ ಮಟ್ಟದಲ್ಲಿ ಹೋಮ್ ಸ್ಟೇಗಳು ನಮ್ಮಲ್ಲಿ ಇಲ್ಲ. ಈ ಒಂದು ತೀರದ ಉದ್ದಕ್ಕೂ ರಾತ್ರಿ ತಿರುಗಾಡುವಂತಹ, ಅಲ್ಲಿ ಓಡಾಡುವಂತಹ ಫಾರಿನರ್ಸ್ಗಳಿಗೆ ಯಾವುದೇ ರಕ್ಷಣೆಗಳಿಲ್ಲ. ಯಾಕಂತಂದ್ರೆ ಅಲ್ಲಿ ಒಂದು ಲೈಟ್ಗಳಿಲ್ಲ. ಇವ್ರು ಏನ್ ಮಾಡ್ತಾರೆ ಕೇಳಿದ್ರೆ, ಇವ್ರ ಯೋಜನೆಗಳನ್ನ ನಾನು ನಿಮ್ಗೊಂದು ಮಾತು ಹೇಳ್ತೇನೆ. ಅಲ್ಲಿ ಇವರು ಆ ಪ್ರದೇಶದಲ್ಲಿ ಡೆವಲಪ್ ಮಾಡೋಕ್ಕಿಂತ ಪೂರ್ವ ಈ ಕಡಲ ಕೊರೆತ ಉಂಟಾಗದೇ ಇದ್ದಂಗೆ ದಂಡೆಗಳನ್ನ ಕಟ್ತಾರೆ. ಈ ದಂಡೆಗಳನ್ನ ಕಟ್ಟಿದ್ರೆ ಅದಕ್ಕೆ ಏನು ಮೀನಿಂಗ್ಲೆಸ್ ಅದು. ಈ ಇದನ್ನ ಕಡಲ ಕೊರೆತ ತಡೆಗಟ್ಟುವಂತಹ ದಂಡೆಗಳನ್ನ ಕಟ್ಟುವುದಿದೆ, ಅದು ತುಂಬಾ ಲಾಭದಾಯಕವಾದ ಉದ್ಯಮ. ಅದರಲ್ಲಿ 65-70% ಲಾಭ ಇದೆ. ಅದು ಯಾರು ಕೇಳೋರಿಲ್ಲ. ಸಮುದ್ರದಲ್ಲಿ ಅದು ಸಮುದ್ರಕ್ಕೆ ಹೋಗುವಂತ ಕಲ್ಲುಗಳು ಅಂತೇಳಿ ನಮ್ಮಲ್ಲಿ ನಾನು ಕಾಲೇಜು ದಿನಗಳಿಂದ ನೋಡ್ತಾ ಇದ್ದೇನೆ, ಕಲ್ಲು ಹಾಕ್ತಾನೆ ಇದ್ದಾರೆ. ಕಲ್ಲು ಹೋಗ್ತಾ ಇದೆ, ಮತ್ತೆ ಕಲ್ಲು ಹಾಕ್ತಾ ಇದ್ದಾರೆ. ನಾನು ಇದೇನಿದೆಯಲ್ಲ, ನನ್ನ ಮಗನು ವಿರೋಧ ಮಾಡ್ದ. ನಮ್ಮ ಮುಂದ್ಗಡೆ ಯಾರೋ ಇದನ್ನ ಕಲ್ಲು ಹಾಕುವಂಗಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಅವ್ರಿಗೆ ಬೇಕಾದ ಪ್ರವಾಸಿಗರಿಗೆ ಬೇಕಾದದ್ದು ಈಜಾಡ್ಲಿಕ್ಕೆ, ಕೂತ್ಕೊಳ್ಲಿಕ್ಕೆ, ಮತ್ತೆ ಮುಂದ್ಗಡೆಗೆ ಹೆಚ್ಚು ಸ್ಥಳಾವಕಾಶನೂ ಇಲ್ಲ ಈಗ ಬೀಚ್ ಮುಂದ್ಗಡೆ. ಸೊ ಇವೆಲ್ಲವುಗಳು ಸೌಂದರ್ಯವನ್ನೇ ಕೆಡಿಸುವಂತದ್ದು. ಆದ್ರೆ ಇದರಲ್ಲಿ ಎಷ್ಟು ನಿರ್ಲಕ್ಷ್ಯ ಅಂತಂದ್ರೆ, ಇದನ್ನ ನಾವು ತಡೆಗೋಡೆ ನಿರ್ಮಾಣ ಮಾಡಿದ್ರೆ ಅದರಿಂದ ಪ್ರವಾಸೋದ್ಯಮಕ್ಕೆ ಯಾವ ರೀತಿ ಅಥವಾ ಸೌಂದರ್ಯಕ್ಕೆ ಯಾವ ರೀತಿ ಧಕ್ಕೆ ಬರಬಹುದು ಅನ್ನೋದೇನಿದೆಯಲ್ಲ, ಅದರ ಪೂರ್ವ ಅಭ್ಯಾಸನೂ ಮಾಡೋದಿಲ್ಲ. ಈಗ ನಮ್ಮಲ್ಲಿ ನೀವು ಹೇಳಿದ್ರೆ ಜೀವರಕ್ಷಕ ಪಡೆ ಏನಿದೆಯಲ್ಲ, ಈಗ ನಾವು 4,000 ರೂಪಾಯಿ ಒಬ್ಬರನ್ನ ಕೊಟ್ಕೊಂಡು 3 ರೆಸಾರ್ಟ್ನವರು ನಾವೇ 12,000 ರೂಪಾಯಿ ಕೊಟ್ಟುಬಿಟ್ಟು ಅವರಿಗೆ ಉಚಿತ ಊಟ, ಉಚಿತ ತಿಂಡಿ ನಾವೇ ಇದಾಗಿ ಕ್ರಮಬದ್ಧವಾಗಿ ಕೊಟ್ಬಿಟ್ಟು ಉಳಿಸ್ಕೊಂಡಿದ್ದೇವೆ. ಆದ್ರೆ ಈ ಕುರಿತಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ ಯಾರಾಗ್ಲಿ ಲಕ್ಷಣ ಕೊಡುದಿಲ್ಲ. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವರಿಗೆ ಬೇಕಾದಂತಹ ಸೌಕರ್ಯಗಳಿಲ್ಲ, ಅವರಿಗೆ ಬೇಕಾದಂತಹ ಸ್ಟಾಫ್ಗಳಿಲ್ಲ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಆದ್ರೆ ಅವ್ರು ಬರ್ತಾರೆ, ಇಲ್ಲ ಅಂತೇನಿಲ್ಲ, ಆದ್ರೆ ಬಹಳ ಕಡಿಮೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದ್ರೆ ಇದು ನಮಗೆ ಈ ಸೌಕರ್ಯಗಳಿಗಿಂತ ಒಂದು ಅಚ್ಚುಕಟ್ಟಾದಂಥದ್ದು. ನಿಮಗೆ ಹೇಳ್ತೇನೆ, ನಮ್ಮ ಗೋಕರ್ಣದಲ್ಲಿ ನಡೆಯುವಂತ ರೆಸಾರ್ಟ್ಸ್ಗಳು ಸುಮಾರು ನನಗನಿಸಿದಾಗೆ ಸುಮಾರು ಒಂದು 200 ಮಿಕ್ಕಿ ಇರ್ಬೋದು ಅಂತ ಅನ್ಸುತ್ತೆ. ಅವ್ರನ್ನೆಲ್ಲ ರೆಗ್ಯುಲರೈಸ್ ಮಾಡಿ ಅದಕ್ಕೆ ಗೋಕರ್ಣದ ಟ್ಯಾಕ್ಸ್ ಕಟ್ಟುವಂತ ಒಂದು ವ್ಯವಸ್ಥೆ ಮಾಡಿದ್ರೆ ಕೋಟಿಗಟ್ಟಲೆ ಅವರಿಗೆ ಆದಾಯಗಳನ್ನ ಗಳಿಸಬಹುದು. ಸರ್ಕಾರದ ಆದಾಯಗಳ ಅಗತ್ಯನೂ ಇರೋದಿಲ್ಲ. ಈಗ ಆರಾಮಾಗಿ ಎಲ್ಲರೂ ಪುಕ್ಸಟ್ಟಿಯಾಗಿ ಅವರ ಅದನ್ನ ಬೆನಿಫಿಟ್ ಗಳನ್ನ ತಗೊಳ್ತಾ ಇದ್ದಾರೆ. ಯಾರಿಗೂ ಏನು ಟ್ಯಾಕ್ಸ್ ಇಲ್ಲ, ಎಂತದಿಲ್ಲ, ಏನಿಲ್ಲ. ಜಸ್ಟ್ ಫಾರಿನರ್ಸ್ ಬಂದ್ರೆ ಒಂದೀಗ ಅಲ್ಲಿ ಸರ್ಕಾರಕ್ಕೆ ಇದಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿ ಅವ್ರ ಹೆಸರನ್ನ ನಾವು ನೋಂದಾಯಿಸ್ಕೊಳ್ಬೇಕಾಗತ್ತೆ. ಅದರ ಹೊರತಾಗಿ ಬೇರೆ ಯಾವ ಸುರಕ್ಷತೆನೂ ಅವರ ಬಗ್ಗೆ ಮಾಡೋದಿಲ್ಲ. ಸೊ ಇವೆಲ್ಲ ಈ ರೀತಿಯ ಅಕ್ರಮವಾದ ಚಟುವಟಿಕೆ, ಇದು ಬಹಳ ಒಳ್ಳೆಯ ಶಬ್ದ ಅಂತ ಅನ್ಸುತ್ತೆ ನನಗೆ. ಎಲ್ಲ ಅಕ್ರಮವಾಗಿ ನಡೀತಾ ಇದೆ. ಈಗ ಅಲ್ಲಿ ಸಕ್ರಮವಾಗಿ ಮಾಡ್ಬೇಕಾದಂತ ಏನಿದೆಯಲ್ಲ, ಈ ಸರ್ಕಾರದ ಜವಾಬ್ದಾರಿ ಏನಿದೆಯಲ್ಲ, ಪ್ರವಾಸೋದ್ಯಮವನ್ನ ಒಳ್ಳೆಯ ಆದಾಯವಾಗಿ ಬೆಳೆಸುವಂತ ಒಂದು ಸಾಮರ್ಥ್ಯ ಸರ್ಕಾರಕ್ಕೆ ಇದ್ದದ್ದೇ ಹೋದಾಗಿದ್ರೆ ಅದ್ಭುತವಾಗಿ ನಾವು ಬೆಳೆಸಬಹುದು ಅದನ್ನ. ಕೇರಳಕ್ಕಿರುವಂತಹ ಹಿನ್ನೀರಿನ ಪ್ರದೇಶಗಳು ನಮ್ಮಲ್ಲಿ ಸಾಕಷ್ಟುಗಳಿವೆ. ಸೊ ಇಂತಹ ಒಂದು ಇದನ್ನ ಅವರ ಮಾಡ್ತಾ ಇರುವಂತದ್ದು ಇವತ್ತು ಯಾರು ಲಕ್ಷ್ಯ ಕೊಡದೇ ಇರೋದ್ರಿಂದ ಇದರಿಂದ ಏನಾಗಬಹುದು ಅನ್ನೋದ್ರ ಬಗ್ಗೆ ಏನಿದೆಯಲ್ಲ, ಮುಂದೆ ಆದಾಯಗಳನ್ನ ಯಾವ ರೀತಿ ಗಳಿಸ್ಕೊಳ್ಬಹುದಾದಂತ ದೂರದರ್ಶಿತ್ವದ ರಾಜಕಾರಣಿಗಳ ಕೊರತೆ ತುಂಬಾ ಕಂಡು ಬರ್ತಾ ಇದೆ. ಇವರಿಗೂ ನಮ್ಮ ಡಿಸಿಗಳನ್ನ ಅವರು ಅದ್ರ ಬಗ್ಗೆ ಲಕ್ಷಣೆ ಕೊಡಕ್ ಹೋಗುದಿಲ್ಲ, SP ಕೊಡಕ್ ಹೋಗುದಿಲ್ಲ. ಯಾಕಂದ್ರೆ ಇಲ್ಲಿಯೇ ಆದಂತ ಸಮಸ್ಯೆಗಳು ಬಹಳ ಇದೆ. ಕರಾವಳಿಯಲ್ಲಿ ಪ್ರತಿ ವರ್ಷನೂ ಕಡಲ ಕೊರತದಂತ ಸಮಸ್ಯೆಗಳು, ಈಗ ಶಿರೂರು ಗುಡ್ಡ ಕುಸಿತದಲ್ಲಿ ಸತ್ತಂತ ಘಟನೆಗಳು, ಇವೆಲ್ಲವುಗಳ ಮಧ್ಯೆ ಇವರು ಬಳಲ್ತಾ ಇದ್ದಾರೆ.
ಸೊ ಹಾಗಾಗಿ ಅವರು ಹೇಳಿದಂತಹ ಅವರು ಮಾಡ್ತಾರೆ ಇದನ್ನ. ಈಗ ನಂತರ ಈಗ ಏನಾಯ್ತು, ಈ ಗುಡ್ಡಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕಾಯ್ತು ಅಂತ ಬಂದ್ಕೊಂಡು ರಿಪೋರ್ಟ್ಗಳನ್ನು ಮಾಡಿದ್ರು. ಬಟ್ ರಿಪೋರ್ಟ್ಗಳು ಇನ್ನೂ ತನಕ ಪಬ್ಲಿಷ್ ಆಗೋದಿಲ್ಲ. ಸೊ ಇವೆಲ್ಲಗಳ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮನ ತುಂಬಾ ಅದ್ಭುತವಾಗಿ ಸರ್ಕಾರ ಗಮನ ಕೊಟ್ರೆ ಒಳ್ಳೆಯ ಆದಾಯವನ್ನು ಗಳಿಸಬಹುದು ಅಂತ ಹೇಳಿ ನಾನು ಅದ್ರ ಬಗ್ಗೆ ಹೇಳ್ಕೊಳ್ತೇನೆ. ನಾನು ಖರ್ಚು ವೆಚ್ಚ ಆದ್ರೂ ಕೂಡ ಹೆಚ್ಚು ಆದಾಯ ಬರುತ್ತೆ ಇನ್ನಷ್ಟು, ಆದ್ರಿಂದ ಅದು ಹೊರೆ ಆಗೋದಿಲ್ಲ. ಆದಾಯ ಬರುತ್ತೆ, ಸಾಕಷ್ಟು ಒಳ್ಳೆಯ ಆದಾಯ ಬರುತ್ತೆ. ಸರ್ಕಾರ ಸೆಕ್ಯೂರಿಟಿ ಪಾರ್ಕ್ ಅನ್ನು ಸರ್ಕಾರ ಬಹಳ ಮುಖ್ಯವಾಗಿ ಗಮನಿಸಬೇಕಾಗ್ತದೆ, ಗಮನಿಸಬೇಕು. ಬೀರಣ್ಣ ನಾಯ್ಕ ಮಗಟ ಅವರೇ, ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ ನಮ್ಮ ಚರ್ಚೆದ್ದು. ಕೊನೆಯದಾಗಿ ನೀವು ಏನಾರು ಹೇಳೋದಿದೆಯಾ? ನಾವು ಬಹಳ ಮುಖ್ಯವಾಗಿ ಗೋವಾ ಮತ್ತು ಕರ್ನಾಟಕಕ್ಕಿರುವಂತಹ ವ್ಯತ್ಯಾಸಗಳೇನು? ಯಾಕಂತ ಹೇಳಿದ್ರೆ ನೀವು ಗೋವಾ ಬಾರ್ಡರ್ ನಲ್ಲಿದ್ದೀರಿ, ನೀವು ಕಾರವಾರದವರು. ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಉದಾಹರಣೆ ಕರ್ನಾಟಕದ ಸಮಸ್ಯೆಗಳು ತುಂಬಾ ಇದೆ. ನನಗೆ ಒಬ್ಬ ಪಶ್ಚಿಮ ಜರ್ಮನಿಯ ಒಬ್ಬ ಪ್ರವಾಸಿ ಒಂದ್ಸಲ ನಾನು ಬಿಜಾಪುರದಲ್ಲಿ ಕೇಳಿದಾಗ ಹೇಳ್ತಾ ಇದ್ದೆ, ನಾವು ನೋಡಿ ನಮ್ದೊಂದು ಸರ್ಕಿಟ್ ಇದೆ, ನಾವು ಇದಿಷ್ಟಿಂದ ಬರುವವರು ನಾವು ಗೋವಾಕ್ಕೆ ಬಂದು ಲ್ಯಾಂಡ್ ಆಗ್ತೀವಿ. ನಾವು ಅಲ್ಲಿಂದ ನಮಗೆ ಬಿಜಾಪುರಕ್ಕೆ ಒಂದು ಸ್ಟಾಪ್ ಇಟ್ಕೊಂಡ್ಬಿಟ್ಟು ಆಮೇಲೆ ಮೈಸೂರಿಗೆ ಹೋಗಿ ಆಮೇಲೆ ಬೆಂಗಳೂರಿಗೆ ಬರುವಂತಹದ್ದಿದ್ರೆ ಆಮೇಲೆ ಕೋಸ್ಟಲಿಗೆ ಬರೋ ತರದಿದ್ರೆ ನಮ್ಗೆ ಅನುಕೂಲ ಅನ್ನುವಂಥದ್ದು. ಬಿಜಾಪುರದಲ್ಲಿ ಇವತ್ತಿಗೂ ವಿಮಾನ ನಿಲ್ದಾಣ ಆಗಿಲ್ಲ. 2026 ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಂಗಳೂರಿನಿಂದ ನಾವು ಹೊರಟ್ರೆ 18 ಗಂಟೆ 20 ಗಂಟೆ ಬಿಜಾಪುರ ತಲುಪೋದಕ್ಕೆ ಟ್ರೈನ್ ನಲ್ಲಿ ಹಿಡಿಯುವಂತ ಪರಿಸ್ಥಿತಿ ಕೂಡ ಇದೆ. ಎಷ್ಟೋ ಸಲ ಬಿಜಾಪುರಕ್ಕೆ ಹೋಗೋರು ಬೆಂಗಳೂರಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಚಿವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೊಸಪೇಟೆಗೆ ಸೀದಾ ಹೋಗಿ ಅಲ್ಲಿ ಲ್ಯಾಂಡ್ ಆಗ್ತಾರೆ ವಿಮಾನದಲ್ಲಿ, ಶಾಸಕರು ಸಚಿವರುಗಳೆಲ್ಲ ಅಲ್ಲಿಂದ ಬಿಜಾಪುರಕ್ಕೆ ಬರ್ತಾರೆ. ಅಥವಾ ಟ್ರೈನ್ ನಲ್ಲಿ ನಾವು ಅನಂತಪುರವನ್ನು ದಾಟಿ ಆಮೇಲೆ ಸೋಲಾಪುರಕ್ಕೆ ಹೋಗ್ತೀವಿ, ಸೋಲಾಪುರದಿಂದ ಬಿಜಾಪುರಕ್ಕೆ ಬರೋದು ಹತ್ರ ಆಗುತ್ತೆ ಲ್ಯಾಂಡ್ ನಲ್ಲಿ. ಅಂದ್ರೆ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಗಳನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಸರಿಯಾದಂತಹ ಒಂದು ಸಂಪರ್ಕ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಬೆಂಗಳೂರಿನಿಂದ ಹೊರಟು ಬಿಜಾಪುರಕ್ಕೆ ತಲುಪೋದಕ್ಕೆ ಇಷ್ಟು 20 ಗಂಟೆ ಹಿಡಿತದೆ ಅಂತ ಹೇಳಿದ್ರೆ ನೀವು ಅವನ ಅದ್ರಲ್ಲಿ ಕೂತಿರೋ ಗತೆ ಕೇಳಿದ್ವಿ. ಅವನು ಇಲ್ಲಿ ಸಂಜೆ 8 ಗಂಟೆಗೆ ಕೂತವನು ರಾತ್ರಿ ಇಲ್ಲಿ, ಮರುದಿನ ಮಧ್ಯಾಹ್ನ 12 ಗಂಟೆಗೆ ಹೋಗಿ ಬಿಜಾಪುರ ತಲುಪಿದ್ರೆ ಏನು ಪ್ರಯೋಜನ ಇರುತ್ತೆ ಅದರಿಂದ? ಅವನು ಕೆಲಸಕ್ಕೂ ಕೂಡ ಹೋಗ್ಲಿಕ್ಕಾಗಲ್ಲ, ಅವನು ಸುತ್ತಾಡ್ಲಿಕ್ಕೂ ಕೂಡ ಹೋಗ್ಲಿಕ್ಕಾಗಲ್ಲ. ಆ ತರದ್ದು ಟೈಮ್ ವೇಸ್ಟ್ ಆಗುವಂತಹದ್ದಿದೆ. ಅದು ಒಂದು ಭಾಗ. ಅದು ಎರಡನೇದು, ಈ ಗೋವಾದ ಜೊತೆಗೆ ಹೋಲಿಸಿದಾಗ ನಮಗೆ ಬೀರಣ್ಣ ನಾಯ್ಕ ಅವರೇ ಏನ್ ಹೇಳ್ತೀರಿ ನೀವು? ಈಗ ಗೋವಾ ಟೂರಿಸಂ ನಲ್ಲಿರುವಂತ ನಿಯಮಾವಳಿಗಳನ್ನ ನಾವು ಪರಿಶೀಲನೆ ಮಾಡಬೇಕು, ಹಾಗೂ ಕರ್ನಾಟಕದ ಟೂರಿಸಂ ನಲ್ಲಿರುವ ನಿಯಮಾವಳಿಗಳನ್ನು ಪರಿಶೀಲನೆಯನ್ನು ಮಾಡಬೇಕು. ಗೋವಾದ ಟೂರಿಸಂನ ನಿಯಮಾವಳಿಗಳು ಎಲ್ಲರೂ ಪಾಲಿಸುವ ಹಾಗೆ ಇದೆ, ಎಲ್ಲರೂ ಪಾಲಿಸುವ ಹಾಗೆ ಇದೆ. ಹಾಗಂತ ಕರ್ನಾಟಕದಲ್ಲಿ ಇದ್ದಂತ ಸಂಪನ್ಮೂಲ ಗೋವಾದಲ್ಲಿ ಇಲ್ಲ. ಗೋವಾದಲ್ಲಿ ಬೀಚ್ ಟೂರಿಸಂ ಚೆನ್ನಾಗಿ ಬೆಳೆಸಬಹುದು, ಅನಂತರ ಟೆಂಪಲ್ ಟೂರಿಸಂ ಅನ್ನ ಚೆನ್ನಾಗಿ ಬೆಳೆಸಬಹುದೇ ಹೊರತು ಕರ್ನಾಟಕದಲ್ಲಿ ಬೇಡ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಸಂಪನ್ಮೂಲ ಕೂಡ ಗೋವಾದಲ್ಲಿ ಇಲ್ಲ. ಆದ್ರೆ ಗೋವಾದವರು ನಮ್ಮಕ್ಕಿಂತಲೂ ಹೆಚ್ಚು ಟೂರಿಸಂ ನಲ್ಲಿ ಮುಂದೆ ಬಂದಿದ್ದಾರೆ. ಈಗ ನಮ್ಮಲ್ಲಿ ಕಾಯ್ದೆಗಳು ಹೇಗಿವೆ ಅಂತ ನಾನೊಂದು ಉದಾಹರಣೆ ಕೊಡ್ತೇನೆ. ಈಗ ಕೆನರಾ ಫಾರೆಸ್ಟ್ ಆಕ್ಟ್ ಅಂತ ಒಂದು ಆಕ್ಟ್ ಇದೆ ನಮ್ಮ ಅರಣ್ಯ ಇಲಾಖೆ. ಅದರಲ್ಲಿ ಅದನ್ನ ಪಾಲಿಸಲಿಕ್ಕೆ ಆಗದಂತ ಆಕ್ಟ್ ಇದೆ. ಉದಾಹರಣೆಗಾಗಿ ಅಲ್ಲಿ ಈ ನಮ್ಮ ಹೊಲಗಳ ರಕ್ಷಣೆಗಾಗಿ, ನಮ್ಮ ಪೀಕ್ ರಕ್ಷಣೆಗಾಗಿ ನಾವು ಕಾಡು ಹಂದಿಗಳನ್ನ ಹೊಡಿಬಹುದು. ಆದ್ರೆ ಕಾಡು ಹಂದಿಗಳನ್ನ ಉಪಟಳ ಹೆಚ್ಚಾದಾಗ ಹೊಡಿಬಹುದು. ಆದ್ರೆ ಅಲ್ಲಿ ಒಂದನ್ನ ಸೂಚನೆಯನ್ನು ಕೊಡ್ತಾರೆ ಅವರು, ಕೇವಲ ಗಂಡು ಹಂದಿಗಳನ್ನು ಮಾತ್ರ ಹೊಡಿಬಹುದು. ಇದನ್ನ ನಾವು ವಾಸ್ತವಿಕತೆಯಲ್ಲಿ ಪಾಲಿಸಲಿಕ್ಕೆ ಸಾಧ್ಯ ಉಂಟಾ? ಇದು ಇಂಥದೇ ನಿಯಮಾವಳಿಗಳು ನಮ್ಮ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇರೋದನ್ನ ನಾನು ಗಮನಿಸಿದ್ದೇನೆ. ಆದ್ರಿಂದ ಒಂದನೆಯದು ಪಾಲಿಸುವಂತಹ, ಹೊಡೆಯೋ ಮುಂಚೆ ನಿಲ್ಸಿ ಕೇಳಬೇಕು, ನೀನು ಗಂಡ ಹೆಣ್ಣ ಅಂತ ಹೇಳ್ಬಿಟ್ಟು. ಅದೇ ಇದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗದೇ ಇದ್ದಂತದಂತ ಇಂತಹ ನಿಯಮಾವಳಿಗಳು ಇಲ್ಲಿ ನಿಮ್ಮ ಸಮಯದ ಅಭಾವ ಇರೋದ್ರಿಂದ ನಾವು ಎಲ್ಲವನ್ನ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಇಂಥ ನಿಯಮಾವಳಿಗಳನ್ನ ಪಾಲಿಸ್ಲಿಕ್ಕೆ ಇಲ್ಲಿ ತುಂಬಾ ಕಷ್ಟ. ಅನಂತರ ಈಗ ನಾನು ಗೋವಾದ ಬಾರ್ಡರ್ ನಲ್ಲಿ ಇರುವವನು. ಗೋವಾದಕದಲ್ಲಿ ಪ್ರವಾಸೋದ್ಯಮ ಅವರ ಆದಾಯ, ಇದು ಸರ್ಕಾರದ ಆದಾಯನೂ ಹೌದೌದು. ಅವರ ಕ್ಯಾಸನ್ಗಳ ಮೂಲಕ ವಿವಿಧ ಇದ್ರ ಮೂಲಕ ಅವರು ಪ್ರವಾಸೋದ್ಯಮವನ್ನೇ ಬೆಳೆಸ್ಕೊಂಡಿದ್ದಾರೆ. ಅದಕ್ಕೆ ಬಹಳ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರವು ಅದಕ್ಕೆ ಸಹಾಯ ಮಾಡ್ತಾ ಇದೆ. ಇವತ್ತು ನ್ಯಾಷನಲ್ ಹೈವೇ ನಾವೆಲ್ಲ ಕರಗಳನ್ನ ನಮ್ಮ ಟೋಲ್ ನಾಕದಲ್ಲಿ ತುಂಬುತ್ತೇವೆ. ಅಲ್ಲಿ ಆಗಿರುವಂತಹ ಇದೇನು ಅದು ಇದು ತೂಗಾಡುವ ಸೇತುವೆ, ಅಲ್ಲಿ ಆಗಿರುವಂತಹ ಸುಧಾರಣೆಗಳೇನಿದೆಯಲ್ಲ, ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಅಂತ ಹೇಳ್ಬಿಟ್ಟು ಬೇಕಷ್ಟು ಸಹಾಯವನ್ನ ಅವರಿಗೆ ಮಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅವರು ತುಂಬಾ ಅದ್ಭುತವಾಗಿ
ಅದನ್ನ ಪ್ರವಾಸೋದ್ಯಮದ ನೇಚರಿನ ಜೊತೆಗೆ ಬೇರೆ ಬೇರೆ ಆದಂತಹ ಅವರ ನಿರ್ಮಾಣ ಮಾಡುವಂತಹದ್ದು. ಈಗ ಈ ಇದ್ರ ಮೇಲೆ ಸೇತುವೆ ಮೇಲೆನೆಯ ಮೇಲ್ಗಡೆ ಒಂದು ಹೋಟೆಲ್ಗಳನ್ನ ಮಾಡಿದ್ದಾರೆ. ಇಂಥ ಒಂದು ಆ ಪ್ರವಾಸೋದ್ಯಮಕ್ಕೆ ಅವಕಾಶ ಕೇಂದ್ರದವರನ್ನು ಮಾಡ್ತಾ ಇದ್ದಾರೆ. ಹಾಗೇನೆ ಇವರು ಸಹ ವ್ಯವಸ್ಥಿತವಾಗಿ ರಾಜ್ಯ ಸರ್ಕಾರವು ನಡ್ಸ್ಕೊಂಡು ಹೋಗ್ತಾ ಇದೆ ಅಲ್ಲಿ. ಸೊ ಅವ್ರು ಏನ್ ಮಾಡ್ತಾರೆ ಕೇಳಿದ್ರೆ, ಅಕ್ಟೋಬರ್ದಿಂದ ಮಾರ್ಚ್ನವರೆಗೆ ಅವ್ರ ಪ್ರವಾಸೋದ್ಯಮದ ಅವಧಿ ಅದು. ಅದರ ನಂತರ ಏನ್ ಮಾಡ್ತಾರೆ, ಬೀಚಿನ ಮೇಲೆ ಇರುವಂತಹ ಎಲ್ಲಾ ಈ ಕಟ್ಟಡಗಳಂದ್ರೆ ಅವು ಶಾಶ್ವತ ಕಟ್ಟಡಗಳಲ್ಲ, ಅವು ತಾತ್ಕಾಲಿಕವಾದ. ಹೌದು, ತಾತ್ಕಾಲಿಕವಾಗಿರುವಂತದ್ದು ಟೆಂಡರ್ ಮೂಲಕ ಕರೆದಂತಹ ಇವುಗಳು ಕಾಟೇಜ್ಗಳು, ಅದನ್ನೆಲ್ಲ ಖಾಲಿ ಮಾಡ್ತಾರೆ ಅದನ್ನ. ಬಟ್ ಅಲ್ಲಿ ಯಾರು ಏನು ನಡೆಸುವಂಗಿಲ್ಲ. ಮತ್ತೆ ನೆಕ್ಸ್ಟ್ ಇಂಪಾಸಿಬಲ್. ಆದ್ರೆ ಅಲ್ಲಿ ಏನು ಈ ರೆಸಾರ್ಟ್ ಗಳನ್ನ ಮಾಡ್ಕೊಂಡಿದ್ದಾರೆ, ಅಧಿಕೃತ ರೆಸಾರ್ಟ್ಗಳು ಇದೆಯಲ್ಲ, ಅವರು ಅದನ್ನ ಮುಂದುವರಿಸ್ತಾರೆ. ಆದ್ರೆ ಅವರು ನಿಯಮಗಳನ್ನ ಮಾತ್ರ ಇವನ್ ಅಲ್ಲಿ ಜನತೆ ಸಹ ಅಲ್ಲೂ ಇಂತಹ ಒಂದು ಮಾನಗಡಿಗಳು ನಡೆದಿವೆ, ಇಲ್ಲ ಅಂತೇನಿಲ್ಲ. ಆದ್ರೆ ಅವ್ರು ಸ್ವಲ್ಪ ಗಂಭೀರವಾಗಿ ಪರಿಗಣಿಸ್ತಾರೆ ಈ ವಿಷಯಗಳನ್ನ. ಯಾಕಂತ ಹೇಳಿದ್ರೆ ಮತ್ತೆ ಇದು ಇಡೀ ಜಗತ್ತಿನಲ್ಲಿ ಅವರ ಒಂದು ಪ್ರವಾಸೋದ್ಯಮಲ್ಲಿ ಬಹಳ ಆಕರ್ಷಣೀಯವಾಗಿರೋದ್ರಿಂದ ಮತ್ತೆ ಗಮನ ಸೆಳೆಯೋದ್ರಿಂದ ಜಾಗತಿಕವಾಗಿ ಅವರು ಬಹಳ ಶಿಸ್ತಾಗಿ ನಡೆಸ್ಕೊಳ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಈ ಪ್ರವಾಸೋದ್ಯಮನೇ ಶಿಸ್ತಿಲ್ಲದೆ ಇರೋದ್ರಿಂದ ಇಂತಹ ಅನಾಹುತಗಳೆಲ್ಲ ಕಾರಣ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಎಸ್ ಸುಧೀರ್ ಕುಮಾರ್, ಈ ಸರ್ಕಾರದಲ್ಲಿ ಪ್ರವಾಸೋದ್ಯಮ ಇಲಾಖೆ ಅಂತ ಒಂದಿದೆ. ಅದಕ್ಕೆ ಯಾವ ಮಂತ್ರಿಗಳಿಗೂ ಯಾವ ಶಾಸಕರು ಕೂಡ ಕಾಂಪೀಟ್ ಮಾಡಲ್ಲ. ನಾವು ಮಂತ್ರಿ ಆಗ್ಬೇಕಾದ್ರೆ ಪ್ರವಾಸೋದ್ಯಮ ಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ. ಕನ್ನಡ ಸಂಸ್ಕೃತಿ ಇಲಾಖೆ ಕೂಡ ಇದೇ ಇದರಲ್ಲಿ ಬರುತ್ತೆ. ನಾನು ಗಮನಿಸಿದ್ದೀನಿ. ನಾನು ಅದು ನನಗೆ ಸ್ವತಃ ಸಚಿವರೇ ಹೇಳಿದ್ದು. ಇಲ್ಲೆಲ್ಲ ನೀವೇ ತಗೊಂಬಿಡಿ ಅಂತ CM ಹೇಳ್ಬಿಟ್ರು. ಯಾರು ಬರ್ತಾರೆ ಅದಕ್ಕೆ ಅನ್ನುವಂಥದ್ದು. ಇದು ಕನ್ನಡ ಸಂಸ್ಕೃತಿದ್ದು ಬೇರೆ ತರ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ಯಾಕಂತ ಹೇಳಿದ್ರೆ ಅದು ಲಾಭದಾಯಕ ಅಂತ ಹೇಳಿ ನಾವು ಅನ್ಕೊಳ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಪ್ರವಾಸೋದ್ಯಮ ಇದೆಯಲ್ಲ, ಇದು ಅತ್ಯಂತ ಲಾಭದಾಯಕವಾದಂತಹ ಒಂದು ಇಲಾಖೆ. ಇದನ್ನ ಒಂದು ಸರಿಯಾದ ರೀತಿಯಲ್ಲಿ ನಾನ್ ತಗೊಂಡು ಮುನ್ನಡೆಸ್ತೀನಿ ಅಂತ ಮುಂದೆ ಬರುವಂತ ಒಬ್ಬ ಶಾಸಕರು ಕೂಡ ನಮ್ಮಲ್ಲಿ ಕರ್ನಾಟಕದಲ್ಲಿ ಕಾಣಿಸ್ತಾ ಇಲ್ಲ. ಸಮಗ್ರ ಒಂದು ಕರ್ನಾಟಕವನ್ನ ಅಧ್ಯಯನ ಮಾಡುವಂತವರು, ಓಡಾಡಿ ಅಲ್ಲಿ ಎಲ್ಲಿ ಜಿಲ್ಲೆಗಳಲ್ಲಿ ಏನು ಆಗ್ಬೇಕಾಗಿದೆ ಅನ್ನುವಂಥದ್ದು, ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಇದು ಮಾಡಬಹುದು ಅನ್ನುವಂಥದ್ದು, ಇದು ಕೂಡ ಒಂದು ರಾಜಕೀಯವಾಗಿ ಕೂಡ ಬಹಳ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಇಲಾಖೆ ಅಂತ ಹೇಳಿ ನನಗೆ ಅನಿಸ್ತದೆ. ಖಂಡಿತ ಪ್ರವಾಸೋದ್ಯಮ ಇಲಾಖೆ ಸಚಿವರು ಯಾರು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಈಗೀಗ ಅವರು ಎಲ್ಲಿಗೆ ಸೀಮಿತ ಆಗಿದ್ದಾರೆ ಅಂತಂದ್ರೆ ಅದು ಯಾವ್ದೋ ಉತ್ಸವ, ಮತ್ತೊಂದು ಉದ್ಘಾಟನೆ ಇದಕ್ಕಿರ್ತಾರೆ, ಮತ್ತು ಅದೊಂದು ಪ್ರಮುಖ ಖಾತೆಯಾಗಿಯೂ ಪರಿಗಣಿಸ್ಲಿಲ್ಲ. ಆದ್ರಿಂದ ಅದು ಯಾವಾಗ ಆದಾಯವನ್ನ ಜನರೇಟ್ ಮಾಡುವಂತಹ ಇಲಾಖೆ ಆಗ್ತದೋ ಆಗ ಅದಕ್ಕೆ ಸ್ಪರ್ಧೆ ಬಿಡ್ತದೆ. ಅದ್ರದ್ದು ಚರ್ಚೆ ಅದು ಬೇರೆದೇ ಮಗ್ಲ, ಅದು ಬೇರೆ ಕಡೆಗೆ ಮಾಡೋಣ. ಆದ್ರೆ ಈ ನೆಪವನ್ನು ಇಟ್ಕೊಂಡು, ಈಗ ಏನು ಇಸ್ರೇಲಿ ಹೆಣ್ಮಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯದ ನೆಪವನ್ನು ಇಟ್ಕೊಂಡು ಕರ್ನಾಟಕ ಸರ್ಕಾರ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದಂತ ನೀತಿಯನ್ನ ರೂಪಿಸ್ಬೇಕು. ಆ ನೀತಿಯನ್ನ ರೂಪಿಸೋಕೆ ಮಾನದಂಡಗಳನ್ನ ಫಿಕ್ಸ್ ಮಾಡ್ಬೇಕು. ಆ ಮಾನದಂಡಗಳನ್ನ ಫಿಕ್ಸ್ ಮಾಡಿದಾಗ ಹೋಟೆಲಿಯರ್ಸ್ ಬೇರೆ ತರದಲ್ಲಿ, ಹೋಮ್ ಸ್ಟೇನವ್ರನ್ನ ಬೇರೆ ತರದಲ್ಲಿ, ರೆಸಾರ್ಟ್ ನಡೆಸ್ತಕ್ಕಂಥವ್ರನ್ನ ಬೇರೆ ತರದಲ್ಲಿ, ಗೈಡ್ಗಳನ್ನ ಬೇರೆ ತರದಲ್ಲಿ, ಇವೆಲ್ಲವನ್ನ ಇಟ್ಕೊಂಡು ಒಂದು ಸಮಗ್ರವಾದ ವರದಿ ಸರ್ಕಾರದ ಎದುರುಗಡೆ ಒಂದು ಕಾಲಮಿತಿಯ ಒಳಗಡೆ ಒಂದು ಎಕ್ಸ್ಪರ್ಟ್ ರಿಪೋರ್ಟ್ ಅನ್ನ ತರಿಸ್ಕೊಂಡು ಇದು ಉದ್ಯೋಗ ಜನರೇಟ್ ಎಷ್ಟು ಮಟ್ಟಿಗೆ ಮಾಡ್ಬೋದು, ಸರ್ಕಾರದ ಎಕ್ಸ್ಚೆಕರ್ಗೆ ಯಾವ ರೀತಿಯಾದಂತ ಕೊಡುಗೆಯನ್ನ ಕೊಡ್ಬೋದು, ಕರ್ನಾಟಕದ ಪ್ರವಾಸೋದ್ಯಮದ ವಿಸ್ತರಣೆಯ ನೀತಿ ಹೇಗೆ ಮತ್ತು ಯಾವ ರೀತಿ. ಉದಾಹರಣೆಗೆ ಅರಣ್ಯ ಇಲಾಖೆಯ ಹಲವಾರು ತೊಡಕುಗಳಿದಾವೆ. ಅವ್ರು ಜಂಗಲ್ ರೆಸಾರ್ಟ್ ಅನ್ನ ಕಟ್ಕೋತಾರೆ. ಇಲ್ಲಿ ಯಾರೋ ಪಾಪದವನು ಹೋಮ್ ಸ್ಟೇ ಮಾಡ್ಕೊಂಡು ಅಥವಾ ರೆಸಾರ್ಟ್ ಮಾಡ್ಕೊಂಡು ರಿನ್ಯೂವಲ್ಗೆ ಹೋದ್ರೆ ಇದು ಎಕೋ ಸೆನ್ಸಿಟಿವ್ ಝೋನ್ ಅಂತ ತರಲೆ ಮಾಡ್ತಾರೆ. ಹಾಗಾದ್ರಿಂದ ಅವೆಲ್ಲವನ್ನು ತಂದು ಒಂದು ಸಮಗ್ರವಾಗಿ, ಉದಾಹರಣೆಗೆ ಜಂಗಲ್ ರೆಸಾರ್ಟ್ಸ್ ಅನ್ನ, KSTDC ಅನ್ನ, ಇವನ್ನೆಲ್ಲ ಇಂಟಿಗ್ರೇಟ್ ಮಾಡ್ಬೇಕಾಗ್ತದೆ. ಇಂಟಿಗ್ರೇಟ್ ಮಾಡಿ ಒಂದು ಕಾಮನ್ ಪೋರ್ಟಲ್ ಒಳಗಡೆ ತಂದು ಅದು ಜನಸ್ನೇಹಿ ಆಗ್ಬೇಕು ಆ ಪೋರ್ಟಲ್. ಇವತ್ತಿಗೂ ಕರ್ನಾಟಕದವನು ಎಷ್ಟು ಜನ ಹೋಗಿ ಫಾರೆಸ್ಟ್ ಇಲಾಖೆ ಜಂಗಲ್ ರೆಸಾರ್ಟ್ ಅಲ್ಲಿ ಉಳಿದು ಬಂದಿದ್ಯಾ ಕುಟುಂಬದ ಜೊತೆಗೆ, ಗೆಳೆಯರ ಜೊತೆಗೆ ಅಂತ ಕೇಳಿದ್ರೆ ಆ ಪರ್ಸೆಂಟೇಜ್ ಅಂತ ತೆಗೆದ್ರೆ ಅದಿಲ್ಲ, ಕರ್ನಾಟಕದವ್ರಿಗೆ ಸಿಕ್ಕೇ ಇಲ್ಲ. ಈ ರೀತಿಯಾದಂತ ಪಾಲಿಸಿಗಳನ್ನು ತಗೊಳ್ಳೋದ್ರ ಜೊತೆಗೆ ವೀರಣ್ಣ ಅವರು ತುಂಬಾ ಆಪ್ಟ್ ಆಗಿ ಹೇಳಿದ್ದಾರೆ. ಅದೇನು ಅಂದ್ರೆ ರೀಜನ್ ವೈಸ್ ಪಾಲಿಸಿಯನ್ನ ಕರ್ನಾಟಕದ ಮಟ್ಟಿಗೆ ರೂಪಿಸ್ಲೇಬೇಕು. ಗೋವಾಕ್ ರೀಜನ್ ವೈಸ್ ಬೇಕಾಗಿಲ್ಲ, ಮೋಸ್ಟ್ಲಿ ಕೇರಳಕ್ಕೂ ರೀಜನ್ ವೈಸ್ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಕರ್ನಾಟಕದ ವ್ಯಾಪ್ತಿಯನ್ನ ಗಮನಿಸಿದಾಗ ರೀಜನ್ ವೈಸ್ ಪಾಲಿಸಿಯನ್ನ ಮಾಡಬೇಕು. KSTDCಯ ಆಹಾರಕ್ಕೆ ಅದೇ ಹೇಳಿದ್ರಲ್ಲ, ಬ್ರೆಡ್ ಜಾಮು ಬೆಳಿಗ್ಗೆ ಮುಂಚೆ ಬ್ರೆಡ್ ಆಮ್ಲೆಟ್ ಕೊಡೋದು ಅಂತಾದ್ರೆ ಅದು ಯಾಕೆ KSTDC ಅವರ ಉದ್ಯಮ ನಡೆಸಬೇಕು? ಅಲ್ಲಿ ಒಂದು ಸ್ಥಳೀಯ ಸ್ಪರ್ಶವನ್ನ ಕೊಟ್ಟಾಗ ಅದು ಚೆನ್ನಾಗಾಗುತ್ತೆ. ಅದಾದ್ಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ಅವರು ಸ್ಪರ್ಶ ಮಾಡಿದ್ರಿಂದ ಹೇಳ್ತೀನಿ,
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜೊತೆಗೆ ಪ್ರವಾಸೋದ್ಯಮ ಇಲಾಖೆ ಒಂದು ನೀತಿ ನಿರೂಪಣೆಯನ್ನು ಮಾಡ್ಬೇಕು. ಸ್ಥಳೀಯ ಕಲಾ ತಂಡಗಳು, ಗೋವಾದಲ್ಲಿ ಈ ದುಡಿಮೆ ನಡೀತಾ ಇದೆ, ಗೋವಾದಲ್ಲಿ ಇದಾಗ್ತಾ ಇದೆ. ಸ್ಥಳೀಯ ಕಲಾ ತಂಡಗಳನ್ನ ಹೇಗೆ ಪ್ರಮೋಟ್ ಮಾಡಬಹುದು, KSTDC ಎದುರುಗಡೆ ಅಲ್ಲೊಂದು ಆಪ್ತ ರಂಗಭೂಮಿಯನ್ನು ಕಟ್ಟಬೇಕು, ಒಂದು ಆಪ್ತವಾದ ಥಿಯೇಟರ್, ಇಂಟಿಮೇಟ್ ಥಿಯೇಟರ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ನಮ್ಮ ಆರ್ಕಿಟೆಕ್ಟ್ ಗಳಿಗೆ ಬರೋದ್ ಬೇಡ. ಒಂದು KSTDC ಎದುರುಗಡೆ ಇವನ್ನೆಲ್ಲ ಮಾಡಿದಾಗ ಕರ್ನಾಟಕದ ಸಂಸ್ಕೃತಿಯ ಒಳಗೊಳ್ಳುವಿಕೆಯ ಜೊತೆಗೇನೆ ಅದು ಒಂದು ಆದಾಯ ತರುವ ಒಂದು ಪ್ರವಾಸೋದ್ಯಮ ನೀತಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಇಲ್ಲ ಅಂತಂದ್ರೆ ಸಂಸ್ಕೃತಿಯ ವಕ್ತಾರರು ಏನಾಗ್ತಿದೆ, ನಾನು ಈಗ್ಲೂ ಕೈ ಮುಗಿದು ಹೇಳ್ತೀನಿ, ನೀವೆಲ್ಲ ಪಾಲಿಸಿ ಮೇಕರ್ಸ್ ಭಾಗದಲ್ಲಿ ಇರ್ತೀರಿ, ನಾವು ಎಲ್ಲ ಇರೋಣ, ಕೂತ್ ಮಾಡೋಣ. ನಮ್ಮ ಗೈಡ್ಗಳಿದಲ್ಲ, ಗೈಡ್ಗಳು ಹೋಗಿರ್ತಕ್ಕಂಥ ಟೀಮ್ ಅನ್ನು ನೋಡಿ, ಆ ಟೀಮಿನ ಜಾತಿ ಧರ್ಮ ನೋಡ್ಬಿಟ್ಟು ಆ ಸ್ಥಳ ಪುರಾಣವನ್ನು ಹೇಳೋಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಹತ್ರ 5 ತರದ ಸ್ಥಳ ಪುರಾಣ ಇರ್ತದೆ. ಹನೀಫ್ ಬಂದ್ರೆ ಏನ್ ಹೇಳ್ಬೇಕು, ಗಂಗಾಧರ ಹಿರೇಗುತ್ತಿ ಟೀಮ್ ಹೋದ್ರೆ ಯಾವ ರೀತಿ ಹೇಳ್ಬೇಕು, ಸುಧೀರ್ ಕುಮಾರ್ ಮುರಳಿಗೆ ಯಾವ ರೀತಿ ಹೇಳ್ಬೇಕು ಅಂತ. ಇದಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ಸೂತ್ರ ಆಗ್ಬೇಕು. ಹಿಸ್ಟ್ರಿಯನ್ನ ಯಾವ ರೀತಿ ಟಚ್ ಮಾಡ್ತೀರಪ್ಪ ಅನ್ನೋದನ್ನ ಸ್ವಲ್ಪ ಇರ್ಬೇಕು. ಅದಕ್ಕೆಂದ್ರೆ ಅಲ್ಲಿ ಹಂಪಿಗೆ ಹೋದಾಗ ಮೊನ್ನೆ ಒಬ್ಬ ಗೈಡ್ ನನಗೆ ಆಸಕ್ತಿನೇ ತೋರಿಸ್ಲಿಲ್ಲ. ಯಾಕೆ ಕೇಳಿದೆ, ಇದು ಕೃಷ್ಣದೇವರಾಯ ಒಂದ್ ಮಸೀದಿ ಕಟ್ಟಿದ್ದ. ಯಾಕೆ ಕಟ್ಟಿದ್ದಪ್ಪ? ಕೃಷ್ಣದೇವರಾಯನ ಇದ್ರಲ್ಲಿ ಸೈನ್ಯದೊಳಗೆ ಇಷ್ಟೊಂದು ಸಂಖ್ಯೆಯ ಮುಸ್ಲಿಂ ಸೈನಿಕರಿದ್ರು, ಅವ್ರಿಗೆ ನಮಾಜಿಗಾಗಿ ಇದನ್ನ ಕಟ್ಟಿದ್ದ. ಅವ್ನ್ ಯಾಕೆ ಅದನ್ನ ಒಂದು ಸೆಕ್ಯುಲರ್ ಫ್ಯಾಬ್ರಿಕ್ ಆಗಿ ಹೇಳ್ಬಾರ್ದು ಅದನ್ನ ಕಟ್ಟಿದ್ದ ಅಂತ. ಅದನ್ನ ಅವ್ನು ಶಿಫ್ಟ್ ಮಾಡ್ತಾನೆ, ಇದೇ ಸರ್ ಅದು ಮಸೀದಿಯಲ್ಲಿ ಏನಿಲ್ಲ ಅಂತ. ಎಲ್ಲವೂ ಅಷ್ಟೇ, ಎಲ್ಲಾ ಕಂಬಗಳಿವೆ, ಅವ್ನು ಅದನ್ನು ಹೇಳ್ಬೇಕಲ್ವಾ. ನಾವು ಇದೊಂದು ಸೌಹಾರ್ದ ಸಂಸ್ಕೃತಿಯ ತಾಣವನ್ನಾಗಿ ಸಹಿತ ಮಾಡ್ಬೇಕಾಗತ್ತೆ. ಮತ್ತು ಸರ್ಕಾರ, ಇನ್ನೊಮ್ಮೆ ಹೇಳ್ತೀನಿ, ರೆಸಾರ್ಟ್ ಮತ್ತು ಹೋಮ್ ಸ್ಟೇ ಮಾಲೀಕರ ಮೇಲೆ ಮಾತ್ರ ಒತ್ತಡ ಹಾಕಿ ಸ್ಥಳೀಯ ಪೊಲೀಸರು ದಿನ ನಿಮ್ CCTV ಸರಿ ಇದೆಯಾ ಅದಿದೆಯಾ ಅಂತ ಚೆಕ್ ಮಾಡಿ ದಿನ ಪೊಲೀಸ್ನವರು ಗಸ್ತು ಮಾಡೋದ್ರ ಬದಲು ಒಂದು ವಾತಾವರಣವನ್ನ, ಸಾಮಾಜಿಕ ಸಂದರ್ಭವನ್ನ ಪ್ರವಾಸೋದ್ಯಮ ನೀತಿಗೆ ಪೂರಕವಾಗಂತೆ ರೂಪಿಸಬೇಕಾದಂತ ಹೊಣೆಗಾರಿಕೆ ಇದೆ. ಪ್ರವಾಸೋದ್ಯಮ ಸ್ನೇಹಿ ಸೆಪರೇಟ್ ಆದಂತ ಪೊಲೀಸ್ ವ್ಯವಸ್ಥೆಯನ್ನ ಮಾಡ್ಬೇಕು. ಇವರು ಕೋಸ್ಟಲ್ ಗಾರ್ಡ್ಸ್ ಜೀವರಕ್ಷಕ ದಳ ಇದೆಯಲ್ಲ, ಅದನ್ನ ಅವ್ರನ್ನ ಕಾಯಂ ಉದ್ಯೋಗಿಗಳನ್ನಾಗಿ ತಗೊಳ್ತಕ್ಕಂಥ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ 3,500 4,000 ಕೊಟ್ಬಿಟ್ಟು ಅವ್ರನ್ನ ಔಟ್ಸೋರ್ಸಿಂಗ್ ಎಂಪ್ಲಾಯ್ ಮಾಡಿದ್ರೆ ಅವ್ರ ಬದುಕಿಗೆ ಭದ್ರತೆ ಇದೆ. ಮತ್ತು ಆ ಅಪ್ರಿಶಿಯೇಷನ್ಸ್ ಹನೀಫ್ ಅವ್ರು ನೋಟಿಸ್ ಮಾಡಿದ್ರಲ್ಲ, ಉಳ್ಳಾಳ, ಕಾಪು ಮತ್ತು ಉಡುಪಿ ಭಾಗದಲ್ಲಿ ನಾನು ಸೀರಿಯಸ್ ಆಗಿ ನೋಟ್ ಮಾಡ್ತಾ ಇದ್ದೀನಿ. ಅಲ್ಲಿಯ ಸ್ಥಳೀಯರಿದಾರಲ್ಲ, ಮಹಾನ್ ಸಾಹಸಿಗರು. ಎಷ್ಟೋ ಜನ ಬಲಿಯಾಗಿ ಹೋಗೋರನ್ನ ರಕ್ಷಣೆ ಮಾಡಿದ್ರು. ಅಕಸ್ಮಾತ್ ಸಾವು ಸಂಭವಿಸಿದಾಗಲೂ ಸಹಿತ ಆ ಹೆಣವನ್ನು ಪತ್ತೆ ಮಾಡ್ಲಿಕ್ಕೆ ಆ ಕುಟುಂಬದವ್ರ ಜೊತೆಯಾಗಿ ನಿಂತು ಅವರಿಂದ ಒಂದು ಹಣವನ್ನು ನಿರೀಕ್ಷೆ ಮಾಡಿದೆ. ಅದೊಂದು ನಮ್ಮ ಸೇವೆ ಅನ್ನೋ ತರದಲ್ಲಿ ಹೋಗಿರ್ತಕ್ಕಂಥ ಮಗುವೀರ ಸಮುದಾಯದ, ಮುಸಲ್ಮಾನ ಸಮುದಾಯದ ಅಥವಾ ಎಲ್ಲ ಜಾತಿ ವರ್ಗದ ಜನರನ್ನು ನಾವು ಅಲ್ಲಿ ಗಮನಿಸಬಹುದು. ಇಂಥದ್ದು ಸ್ವಲ್ಪ ಆಗ್ಬೇಕು. ಏನ್ ನಮ್ಗೆ ಒಂದು ಕಪ್ಪು ಚುಕ್ಕೆ ಬೀರಣ್ಣ ನಾಯಕರು ಹೇಳಿದಾಗೆ ಬಂದಿದೆ ಕೊಪ್ಪಳದ ಇನ್ಸಿಡೆಂಟ್ ನಿಂದ, ಅದರಿಂದ ಹೊರ ಬರ್ಲಿಕ್ಕೆ ಹೇಗೆ ಅನ್ನೋ ಪಾಲಿಸಿ ಮಾಡ್ಬೇಕು. ನೆನ್ಪಿಟ್ಕೊಳ್ಳಿ, ಈ ಸದನ ಮುಗಿದ ಮೇಲೆ ಖಂಡಿತ ಇವರಿಗೆ ಇದೂ ಇಲ್ಲ. ಅದೊಂದ್ ಪಕ್ಷದವರಿಗೆ ನೀವು ಕರ್ನಾಟಕದಲ್ಲಿ ವಿದೇಶಿಗರಿಗೆ ರಕ್ಷಣೆ ಇಲ್ಲ ಅಂತ ಹೇಳೋದಕ್ಕೆ, ಮತ್ತೊಬ್ರು ನಾವು ರಕ್ಷಣೆ ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಕ್ಕೆ ಮಾತ್ರ ಬಹಳ ಒಳ್ಳೆಯ ಚರ್ಚೆಯನ್ನ ನೀವು 3 ಮಂದಿ ಸೇರಿ ನಮ್ಮ ತ್ರಿವರ್ಣ ನ್ಯೂಸ್ ನಲ್ಲಿ ಕಟ್ಟಿಕೊಟ್ಟಿದ್ದೀರಾ. ಸರ್ಕಾರ ಇದನ್ನ ಗಮನಿಸೋ ತರ ನಾವು ಇದನ್ನ ಸಂಬಂಧಿಸಿದವರಿಗೆ ಈ ಚರ್ಚೆಯ ಅಂಶಗಳನ್ನ ಕಳಿಸೋ ವ್ಯವಸ್ಥೆ ಕೂಡ ಮಾಡ್ತೀವಿ ನಾವು. ಕರ್ನಾಟಕ ಸರ್ಕಾರ ಇದೊಂದು ಕಪ್ಪು ಚುಕ್ಕೆ ಏನಿದೆ ಇದನ್ನೊಂದು ಸವಾಲಾಗಿ ತೆಗೆದುಕೊಂಡು, ಇಂಥ ಒಂದು ಘಟನೆಯನ್ನ ಸವಾಲಾಗಿ ತೆಗೆದುಕೊಂಡು ಈ ಸಂದರ್ಭದಲ್ಲಾದ್ರೂ ಕೂಡ ಈ ವಿಚಾರಗಳಿಗೆ ಸಂಬಂಧಿಸಿ ವ್ಯವಸ್ಥಿತವಾದಂತಹ ಒಂದು ರೂಪುರೇಷೆಯನ್ನ ಮಾಡೋದು, ಯೋಜನೆಗಳನ್ನು ರೂಪಿಸೋದು ಮತ್ತು ಅದನ್ನ ಕಾರ್ಯರೂಪಕ್ಕೆ ತರುವಂತಹದನ್ನ ಮಾಡ್ಬೇಕಾಗತ್ತೆ. ಪ್ರವಾಸೋದ್ಯಮ ಇಲಾಖೆ ಅತ್ಯಂತ ನೀವು ಬಹಳ ಒಳ್ಳೆ ಪಾಯಿಂಟ್ ಹೇಳಿದಿರಿ ಸುಧೀರ್ ಅವರು, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತ ಕೇಂದ್ರಗಳು ಕೂಡ ಆಗುತ್ತೆ. ಅದನ್ನು ಕೂಡ ನಾವು ಯೋಚನೆ ಮಾಡ್ಬೇಕು. ನಾವು ಕನ್ನಡ ಸಂಸ್ಕೃತಿ, ಕರ್ನಾಟಕದ ಸಂಸ್ಕೃತಿ ಏನಿದೆ ಅದನ್ನ ಬಿಂಬಿಸುವಂತಹ ಒಂದು ಇದು ಕೂಡ ಆಗುತ್ತೆ. ಅದು ಸಾಧ್ಯತೆ ಕೂಡ ನಾವು ಅಲ್ಲಿ KSTDC ಅವರಾಗ್ಲಿ ಅಥವಾ ಜಂಗಲ್ ರಿಸಾರ್ಟ್ನವರಾಗ್ಲಿ ಕೂಡ ಅದನ್ನು ಕೂಡ ಪರಿಗಣಿಸಬಹುದು ಅನ್ನುವಂಥದ್ದು. ಎನಿಹೌ, ನಿಮ್ಗೆಲ್ರಿಗೂ ಕೂಡ ತ್ರಿವರ್ಣ ನ್ಯೂಸ್ ನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇವತ್ತಿನ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.